ओम नमः सिद्धेभ्यः ओम नमः सिद्धेभ्यः ओम नमः सिद्धेभ्यः। नमो अरिहन्तानं नमो सिद्धानं नमो आयर्यानं नमो उवज्झायानं नमो लोये सौवसाहुनं। सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा सिद्धिर्भवतु मे सदा। नमोस्तु भगवान नमोस्तु नमोस्तु द्वादशांग जनवानी माता नमोस्तु नमोस्तु आचार्य नमोस्तु नमोस्तु गुरुदेव नमोस्तु नमोस्तु नमोस्तु। ಸದ್ಧರ್ಮ ಬಂಧುಗಳೇ, ಮಧ್ಯಾಹ್ನದ ಸಮಯದಲ್ಲಿ ಆಚಾರ್ಯ ಭಗವಾನ್ ಅಮಿತ್ ಗತಿ ಸ್ವಾಮಿ ವಿರಚಿತ ಮರಣಕಂಟಿಕ ನಾಮಕ ಒಂದು ಮಹಾನವಾದ ಗ್ರಂಥ, ಸಲ್ಲೇಖನ ಸಮಾಧಿ ಮರಣ ಯಾವ ರೀತಿ ಮುನಿಗಳು ಮಾಡ್ಕೊಳ್ತಾರೆ, ಯಾವ ರೀತಿ ಸಲ್ಲೇಖನ ವಿಧಿಗಳಿದಾವ, ಶಪಕರು ಹೇಗಿರಬೇಕು, ನಿರ್ಯಾಪಕಾಚಾರ್ಯರು ಹೇಗಿರಬೇಕು, ಕ್ಷಪಕನಲ್ಲಿ ಯಾವ್ಯಾವ ಗುಣಗಳಿರಬೇಕು, ನಿರ್ಯಾಪಕಾಚಾರ್ಯರಲ್ಲಿ ಯಾವ್ಯಾವ ಗುಣಗಳಿರಬೇಕು ಅನ್ನುವಂಥ ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಆಚಾರ್ಯ ಭಗವಾನ್ ಅಮಿತ್ ಗತಿ ಸ್ವಾಮಿಗಳು ಮರಣಕಂಟಿಕ ನಾಮಕ ಈ ಗ್ರಂಥದಲ್ಲಿ ನಮಗೆ ತಿಳಿಸಿಕೊಡ್ತಿದ್ದಾರೆ. ನಿನ್ನೆ ಮಧ್ಯಾಹ್ನ ಉತ್ಪೀಡಕ ವರ್ಣನ ಸಮಾಪ್ತ ಆಯಿತು. ನಿನ್ನೆವರೆಗೆ ಉತ್ಪೀಡಕ ವರ್ಣನದ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಇವತ್ತು ಅಪರಿಶ್ರಾವಿ ಅನ್ನುವಂಥ ಗುಣದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋದಿದೆ. 504ನೇ ನಂಬರ सूत्र ಹಿಡ್ಕೊಂಡು ಚರ್ಚೆ ಮಾಡ್ಕೊಂತ ಹೋಗೋದಿದೆ. क्षपक द्वारा दोषों का निवेदन आचार्य के निकट करने पर उस आचार्य में वे दोष ऐसे गुप्त या समाप्त होते हैं ऐसे कि तपे लोहे पर गिरा हुआ जल गुप्त समाप्त लीन हो जाता है। क्षपक द्वारा दोषों का निवेदन आचार्य के निकट करने पर क्षपकರಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಏನಕ ಆ ಆಚಾರ್ಯರ ಹತ್ರ ನಿರ್ಯಾಪಕ ಆಚಾರ್ಯರ ಹತ್ರ ಹೋಗಿ ಅವರು ತನ್ನ ದೋಷಗಳನ್ನು ನಿವೇದನ ಪೂರ್ವಕ ಆಲೋಚನೆ ಮಾಡ್ಕೊಳ್ತಾರ. ಆ ಆಚಾರ್ಯರ ಮುಂದೆ ಹೋಗಿ ಎಲ್ಲ ಪ್ರಕಾರದ ದೋಷಗಳನ್ನ ಪ್ರಕಟ ಮಾಡ್ಕೊಳ್ತಾರ. ಅಲ್ಲಿ ಆಚಾರ್ಯ ಮೇ वे दोष ऐसे गुप्त या समाप्त होते. ಆಚಾರ್ಯ ಹತ್ರ ಹೇಳಿದ ನಂತರ ಆ ದೋಷಗಳು ಅದು ಗುಪ್ತ ರೀತಿಯಿಂದ ಯಾವ ರೀತಿ ಸಮಾಪ್ತ ಆಗ್ತಾವಂತಂದ್ರ ತಪೆ ಲೋಹೆ ಪರ್ ಗಿರಾ ಹುವಾ ಜಲ, ಸುಡ್ತಾ ಇರುವಂತ ಲೋಹ ಇದೆ. ಒಂದು ಎಕ್ಸಾಂಪಲ್ ನಿಮಗೆ ಹೇಳೋದಂದ್ರೆ, ಒಂದು ಹಂಚು, ಒಲೆ ಮೇಲೆ ಹಂಚಿಟ್ಟಿರ್ತೀರ, ಆ ಹಂಚದ ಮೇಲೆ ಸ್ವಲ್ಪ ನೀರು ಹಾಕಿದ ನಂತರ ಏನಾಗುತ್ತೆ, ಅದು ಆವಿಯಾಗಿ ಸುಟ್ಟು ಹೋಗ್ಬಿಡುತ್ತೆ ನೀರೆಲ್ಲ. ಆ ರೀತಿ ಆ ಆಚಾರ್ಯರಿಗೆ ತನ್ನ ದೋಷಗಳನ್ನ ಪ್ರಕಟ ಮಾಡಿದ ನಂತರ ಆ ದೋಷಗಳೆಲ್ಲ ಏನಾಗ್ತಾವ, ಸಮಾಪ್ತ ಆಗಿಬಿಡ್ತಾವ ಅಂತ ಹೇಳ್ತಾರೆ. ಇಲ್ಲಿ ಮಹಾಸಾರಭೂತ ಉನ್ ಆಚಾರ್ಯ ಸೇ ಬಾಹರ್ ಕಭಿ ಭಿ ನಹಿ ನಿಕಲ್ತೆ. ಮತ್ತು ಆ ದೋಷಗಳು ಹೇಗಿರ್ತಾವ ಅಂದ್ರೆ ಗುಪ್ತ ರೂಪದಲ್ಲಿ ಇರ್ತಾವ ಅಂತ ಹೇಳ್ತಾರೆ ಅವರು. ಆಚಾರ್ಯರು ಆ ದೋಷಗಳನ್ನ ಯಾರ ಮುಂದೆನೂ ಹೇಳೋದಿಲ್ಲ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಮಹಾಸಾರಭೂತ ಉನ್ ಆಚಾರ್ಯ ಸೇ, ಆ ಆಚಾರ್ಯರಿಂದ बाहर कभी भी नहीं निकलते वे एवं गुण विशिष्ट आचार्य उपश्रावी विशेषण युक्त माने जाते हैं. इंಥ ಗುಣಗಳನ್ನು ಧಾರಣೆ ಮಾಡಿಕೊಂಡಿರುವಂತ ಅಪಶ್ರಾವಿ ಗುಣ ಅನ್ನುವಂತ ಈ ಆಚಾರ್ಯರಿಗೆ ಇಲ್ಲಿ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. भावार्थ, जैसे तपा हुआ लोहे का गोला चारों तरफ से पानी का शोषण कर लेता है. ಯಾವ ರೀತಿ ಒಂದು ಲೋಹದ ಒಂದು ಗೋಲ ಇದೆ, ಗೋಲ ಅಂದ್ರೆ ಒಂದು ಚೆಂಡಿದೆ, ಲೋಹದ ಚೆಂಡು, ಅದು ಫುಲ್ ಕಾದಿದೆ, ಅದು ಬಿಸಿಯಾಗಿದೆ. ಆ ಬಿಸಿಯಾಗಿರುವಂತ ಲೋಹವ 4 ದಿಕ್ಕು ಕಡೆಯಿಂದ ಅದು ಸಂಪೂರ್ಣ ಎಲ್ಲಾ ಅಂಗದಿಂದ ಅದು ನೀರು ಏನ್ ಮಾಡ್ತಾ ಇರುತ್ತೆ ಅಂದ್ರೆ ಎಳಿತಾ ಇರುತ್ತೆ, ಶೋಷಣ ಮಾಡ್ತಾ ಇರುತ್ತೆ. ಅದು ನೀರು शोषण कर लेता है. शोषण के बाद वह जल कभी भी लोह से बाहर नहीं निकलता. ಶೋಷಣ ಆದ ನಂತರ ಆ ಜಲ ಹೊರಗಡೆ ಮತ್ತೆ
ಬರುವುದಿಲ್ಲ. ಅದು ಒಮ್ಮೆ ಆ ನೀರೆಲ್ಲ ಶೋಷಣೆ ಮಾಡ್ಕೊಂಡಿದೆ ಅಂತಂದ್ರೆ ಆ ನೀರನ್ನು ಮತ್ತೆ ಹೊರಗಡೆ ಲೋಹ ಬಿಡುವುದಿಲ್ಲ, ಅದು ಒಳಗಡೆನೆ ಇಟ್ಕೊಂಡ್ಬಿಟ್ಟಿರ್ತೈತಿ. ಅದು ಅಂದ್ರೆ ಆಚಾರ್ಯರ ಗುಣಗಳನ್ನ ಹೇಳ್ತಾರ ಅವರು. ಆಚಾರ್ಯರ ಹತ್ರ ದೋಷಗಳನ್ನ ಪ್ರಕಟ ಮಾಡಿದ್ರೆ ಆ ಆಚಾರ್ಯರು ಅದನ್ನ ಸ್ವೀಕಾರ ಮಾಡ್ತಾರೆ, ಆದ್ರೆ ಹೊರಗಡೆ ಬಿಡುವುದಿಲ್ಲ. ಆ ರೀತಿ ಹೇಳ್ತಾರೆ ಇಲ್ಲ ಅನ್ಸತ್ತೆ. लोह से बाहर नहीं निकलता, वैसे ही क्षपक ने अपने छोटे बड़े गुप्त प्रकट सब तरह के दोष आचार्य को कह दिए. उनको सुनकर आचार्य उन्हें अपने मन में ही रख लेते हैं. अन्य यति या श्रावक आदि किसी के समक्ष उन दोषों को कभी भी नहीं बतलाते हैं. ಇಲ್ಲಿ ಆ ಆಚಾರ್ಯರಿಗೆ ಆ ಶಪಕರು ತನ್ನ ಹೇಳಿರುವಂತ ಸಮಸ್ತ ಗುಪ್ತ ಸಣ್ಣ ದೊಡ್ಡ ದೋಷಗಳನ್ನೆಲ್ಲ ಅವರು ಆಚಾರ್ಯ ಸ್ವೀಕಾರ ಮಾಡಿಕೊಂಡಿರ್ತಾರ. ಆ ದೋಷಗಳನ್ನ ಆ ಆಚಾರ್ಯರು ಯಾವುದೇ ಪ್ರಕಾರದ ಯತಿ ಅಂದ್ರೆ ಯಾವುದೇ ಸಂಘದಲ್ಲಿರುವಂತಹ ಮುನಿಗಳಿಗೆ ಅಥವಾ ಶ್ರಾವಕರ ಆದಿಗೆ ಯಾರ ಮುಂದೆನೂ ಅವರು ಅದನ್ನ ಯಾರ ಸಮಕ್ಷ ಅವರು ಅದನ್ನ ಪ್ರಕಟ ಮಾಡುವುದಿಲ್ಲ. ದೋಷೋಂಕೋ ಕಭಿ ಭಿ ನಹೀ ಬತಲಾತೆ. ವೇ ಆಚಾರ್ಯ ಅಪಶ್ರಾವಿ ಹೇ. ಆ ಆಚಾರ್ಯ ಹೇಗಿದಾರ? ಅಪಶ್ರಾವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಿದಾರಂತ ನಾವಿಲ್ಲಿ ಐಸಾ ಸಮಜ್ನಾ ಚಾಹಿಯೆ, ಈ ರೀತಿ ನಾವಿಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲಿ मुनिजनों को सम्यक ज्ञान चारित्र, मुनिजनों को सम्यक ज्ञान चारित्र और तप में मन वचन और काया द्वारा अतिचार लगा करते हैं. इस तरह मन द्वारा, वचन द्वारा तथा काय द्वारा तीन प्रकार से अतिचार उत्पन्न होते हैं. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಹಾಗೂ ಸಮ್ಯಕ್ ಚಾರಿತ್ರ ಮತ್ತು ತಪದಲ್ಲಿ ಈ 4 ಆರಾಧನೆಗಳಲ್ಲಿ ಮನ ವಚನ ಕಾಯಪೂರ್ವಕ ಅತಿಚಾರ ಉತ್ಪನ್ನವಾಗ್ತಿರ್ತಾವ ಅಂತ ಹೇಳ್ತಾರೆ. ಇಲ್ಲಿ ಆ ಅತಿಚಾರಗಳು ಯಾವ ರೀತಿ ಅಂತಂದ್ರೆ ಮನದ್ವಾರ, ವಚನ ದ್ವಾರ ಮತ್ತು ಕಾಯದಿಂದ, ಈ 3 ಪ್ರಕಾರದಿಂದ ಅತಿಚಾರಗಳಲ್ಲಿ ಏನಾಗ್ತಿರ್ತಾವ? ಉತ್ಪನ್ನ ಆಗ್ತಿರ್ತಾವ. विशेषार्थದಲ್ಲಿ ಹೇಳ್ತಾರ, मूलाराधना टीका में सम्यक दर्शन आदि के अतिचारों का सुविस्तृत वर्णन पाया जाता है. ಮೂಲಾರಾಧನದಲ್ಲಿ ಸಮ್ಯಕ್ ದರ್ಶನ ಆದಿ ಏನಿಲ್ಲ ಅತಿಚಾರಗಳನ್ನ ಹೇಳಿದಾರ, ಆ ಅತಿಚಾರಗಳನ್ನ ನಮಗಲ್ಲಿ ಒಳ್ಳೆ ರೀತಿಯಿಂದ ಸ್ಪಷ್ಟ ರೂಪದಿಂದ ನಮಗಲ್ಲಿ ನೋಡ್ಲಿಕ್ಕೆ ಸಿಗುತ್ತದೆ. ತದನುಸಾರ ಯಹ ಕಿಂಚಿತ್ ಬತಾತೆ ಹೇ. ತದನುಸಾರ ಇಲ್ಲಿ ಸ್ವಲ್ಪ ಮಾತ್ರ ನಾವಿಲ್ಲಿ ಹೇಳ್ತೀವಿ ಅಂತ ಹೇಳ್ತಾರಲ್ಲ ಅವರು. सम्यक्त्व के अतिचार शंका कांक्षा आदि 5 या 25 है. ಶಂಕಾ ಕಾಂಕ್ಷಾ 5 ಅಥವಾ ಏನಿದಾವ 25 ಇದಾವ ಅಂತ ತಿಳ್ಕೊಳ್ಬೇಕು. 25 ದೋಷ ಇದಾವ ನೋಡ್ರಿ ಸಮ್ಯಕ್ ದರ್ಶನದಲ್ಲಿ. ಆ 25 ದೋಷಗಳಿದಾವ ಅಂತ ತಿಳ್ಕೊಳ್ಬೇಕು. ಸರ್ವ ವಿದಿತ ಹೈ, ಇವೆಲ್ಲ ಏನಿದಾವ ವಿದಿತ ಇದಾವ ಅಂತ ತಿಳ್ಕೊಳ್ಬೇಕು. ಇಲ್ಲಿ सम्यक ज्ञान के अतिचार अकाल में सिद्धांत ग्रंथ का पढ़ना. ಸಮ್ಯಕ್ ಜ್ಞಾನದ ಅತಿಚಾರಗಳು ಏನಂತಾರೆ ಇಲ್ಲಿ? ಅಕಾಲದಲ್ಲಿ ಸಿದ್ಧಾಂತ ಗ್ರಂಥಗಳನ್ನ ಓದೋದು. ಸಿದ್ಧಾಂತಿಕ ಅಕಾಲದಲ್ಲಿ ಆ ಗ್ರಂಥಗಳನ್ನೆಲ್ಲ ಓದಬಾರ್ದು. ಅಮಾವಾಸ್ಯ ದಿವಸ, ಹುಣ್ಣಿಮೆ ದಿವಸ, ಅಷ್ಟಮಿ ದಿವಸ, ಚತುರ್ದಶಿ ದಿವಸ, ಪರ್ವ ದಿವಸ ಇಂತಹ ಸಿದ್ಧಾಂತಿಕ ಗ್ರಂಥಗಳನ್ನೆಲ್ಲ ನಾವು ಓದಬಾರ್ದು. ಅದರಿಂದ ಏನಾಗುತ್ತೆ? ಸಮ್ಯಕ್ ಜ್ಞಾನದ ಅತಿಚಾರ, ಸಮ್ಯಕ್ ಜ್ಞಾನದಲ್ಲಿ ದೋಷ ಉತ್ಪನ್ನ ಆಗತ್ತೆ ಅಂತ ಇಲ್ಲಿ ಹೇಳ್ತಾರೆ. ಚಾರಿತ್ರಿಕೆ ಅತಿಚಾರ ಇಲ್ಲಿ ಹೋಯ್ತದು ಸಮ್ಯಕ್ ಜ್ಞಾನ ಆದ ಕೂಡಲೇ ಸಮ್ಯಕ್ ಜ್ಞಾನ ಈ ತರ ಸಿದ್ಧಾಂತ ಗ್ರಂಥನ ಪಡ್ನ. ಆಮೇಲೆ ಗುರು ಕಾ ಶಾಸ್ತ್ರ ಕಾ ನಾಮ್ ಛುಪಾನ, ಗುರುಗಳ ಹೆಸರನ್ನ ಬಚ್ಚಿಡೋದು, ಶಾಸ್ತ್ರ ಹೆಸರನ್ನ ಬಚ್ಚಿಡೋದು, ಅದನ್ನ ಹೇಳೋಂಗಿಲ್ಲ, ಪ್ರಕಟ ಮಾಡೋಂಗಿಲ್ಲ, ಇದೆಲ್ಲ ಆದಿ ರೂಪ ಹೇ. ಇಸ್ಕಾ ಭಿ ವರ್ಣನ್ ಹೋ ಚುಕಾ, ಇದ್ರದ್ದು ವರ್ಣನ್ ಹಿಂದೆ ಹೇಳಿದ್ದಾರೆ. ಆಮೇಲೆ हो चुका है. चारित्र के अतिचार पंच महाव्रतों के अतिचार चारित्र के अतिचार कहलाते हैं. ಚಾರಿತ್ರದ ಅತಿಚಾರ ಅಂತಂದ್ರೆ ಪಂಚ ಮಹಾವ್ರತಗಳಲ್ಲಿ ಆಗುವಂತ ಅತಿಚಾರಗಳು. ಅಹಿಂಸಾ ಮಹಾವ್ರತ, ಸತ್ಯ ಮಹಾವ್ರತ, ಅಚೌರ್ಯ ಮಹಾವ್ರತ, ಬ್ರಹ್ಮಚಾರ್ಯ ಮಹಾವ್ರತ ಮತ್ತು ಅಪರಿಗ್ರಹ ಮಹಾವ್ರತ, ಹೀಗೆ 5 ಮಹಾವ್ರತಗಳಲ್ಲಿ ಆಗುವಂತ ದೋಷಗಳು, 5 ಮಹಾವ್ರತಗಳಲ್ಲಿ ಆಗುವಂತ ಅತಿಚಾರಗಳು ಇವು ಎಲ್ಲಿ ಏನಿದಾವ ಅಂತಂದ್ರೆ ಚಾರಿತ್ರದ ಅತಿಚಾರಗಳಿದಾವಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ. प्रत्येक महाव्रत की 5-5 भावनाएं आगम में बतलाई है. ಪ್ರತ್ಯೇಕ ಮಹಾವ್ರತದ 5 ಅತಿಚಾರಗಳಿದಾವ ಅಂತ ಹೇಳ್ತಾರೆ ಇಲ್ಲಿ. 5 ಅತಿಚಾರಗಳು ಬರ್ತಾವೆ, ಒಂದೊಂದು ಮಹಾವ್ರತದ 5 ಅತಿಚಾರಗಳು ಬರ್ತಾವೆ ಅಂತ ಹೇಳ್ತಾರೆ ಇಲ್ಲಿ. बतलाई गई है. प्रथम अहिंसा महाव्रत की वचन गुप्ती, मनोगुप्ती, इरिया समिति, आदा निक्षेपण समिति और आलोकित पान भोजन, ये 5 भावनाएं है. ಇದು ಅಹಿಂಸಾ ಮಹಾವ್ರತದ 5 ಭಾವನೆಗಳನ್ನ ಹೇಳಿದ್ರಲ್ಲಿ. इन भावनाओं से रहित व्रत पालन
ಚಾರಿತ್ರಿಕೆ ಅತಿಚಾರ ಹೇ. ಈ ಭಾವನೆಯಿಂದ ರಹಿತ ಆಗಿ ನೀವು ವ್ರತ ಪಾಲನೆ ಮಾಡೋದೇನಿದು ಚಾರಿತ್ರದ ಅತಿಚಾರಗಳಿದಾವ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಅಲ್ಲಿ. तप के अतिचार तप 12 प्रकार का होता है. तप ಎಷ್ಟು ಪ್ರಕಾರ ಇರ್ತಾವ? 12 ಪ್ರಕಾರ ಇರ್ತಾವ. 12 ಪ್ರಕಾರ ತಪಗಳಲ್ಲಿ प्रथम अनशन तप के अतिचार स्वयं को उपवास है और दूसरों को भोजन करता है, अनुमोदना करता है इत्यादि अनशन तप के अतिचार. ಈ ಪ್ರಕಾರ ಅತಿಚಾರ. ತಾವು ಉಪವಾಸ ಇದಾರ ಮತ್ತೆ ಇನ್ನೊಬ್ಬರಿಗೆ ಭೋಜನ ಮಾಡಿಸ್ತಾ ಇದಾರ ಅಥವಾ ಭೋಜನ ಕೊಡ್ತಾ ಇದಾರ ಅಥವಾ ಭೋಜನ ಮಾಡಿ ಅಂತ ಹೇಳ್ತಾ ಇದಾರ, ಹೇಳಲೇಬಾರ್ದು ಅಂತ ಹೇಳಿದಾರೆ ಅಲ್ಲಿ. ಇವೆಲ್ಲ ತಪದಲ್ಲಿ, ಅನಶನ್ ತಪದಲ್ಲಿ, ಆದಿ ಇಂಥ ತಪದಲ್ಲಿ ಎಲ್ಲ ಏನಾಗ್ತಾವ, ದೋಷಗಳು ಬರ್ತಿರ್ತದವ. ನೀವು ಉಪವಾಸ ಮಾಡಿದ್ದೀರಾ ಅಂತಂದರೆ ಇನ್ನೊಬ್ಬರಿಗೆ ಉಪವಾಸ, ಇನ್ನೊಬ್ಬರಿಗೆ ಊಟಕ್ಕೆ ಕೂಡಿ, ಊಟ ಮಾಡಿ ಬನ್ನೋಗಿ ಅಥವಾ ಊಟಕ್ಕೆ ಅಡುಗೆ ಮಾಡಿ ಕೂಡಿ ಅನ್ನೋಂಥ ಹೇಳೋದು ಇಲ್ವೇ ಇಲ್ಲ. ಇವೆಲ್ಲ ಅತಿಚಾರ ಇದಾವ ಅಂತ ಹೇಳ್ತಾರ. ಸರಿದಲ್ರಿ? ನಾವು ಮದುವೆ ಮಾಡ್ಕೊಂಡಿಲ್ಲ, ಇನ್ನೊಬ್ರಿಗೆ ಮದುವೆಗೆ ಆಶೀರ್ವಾದ ಕೊಡೋದು, ಇದು ಬ್ರಹ್ಮಚಾರಿ ಮಹಾವರದಲ್ಲಿ ಅತಿಚಾರ ಬರ್ತಾವ ಅಂತ ಹೇಳ್ತಾರೆ ಇಲ್ಲಿ. ಕೆಲವರು ಬರ್ತಾರಲ್ಲ ನಮ್ಮ ಹತ್ರ ಭಕ್ತರು, ಮಹಾರಾಜರೇ ನಮ್ಮ ಹುಡುಗನ ಮದುವೆ ಆಗ್ತಾ ಇಲ್ಲ, ಆಶೀರ್ವಾದ ಮಾಡಿ, ಮಹಾರಾಜರ ನಮ್ಮ ಹುಡುಗಿ ಮದುವೆ ಆಗ್ತಾ ಇಲ್ಲ, ಆಶೀರ್ವಾದ ಮಾಡಿ. ನಮಗೆ ನಾವೇ ಎಲ್ಲ ಬಿಟ್ಟಿದ್ದೀವಿ, ಅವ್ರ ಸಹವಾಸಗಳು ಬೇಡ ಅಂತ ಮತ್ತೆ ನಾವು ಅವ್ರಿಗೆ ಆಶೀರ್ವಾದ ಮಾಡೋದಂತ. ಈ ಪ್ರಕಾರ ಇವೆಲ್ಲ ಬ್ರಹ್ಮಚಾರ ವರ್ಗದಲ್ಲಿ ದೋಷಗಳು ಬರ್ತಾವ. ಈ ಪ್ರಕಾರ 5 ಮಹಾವರದಲ್ಲಿ ನಾವು ಕಳ್ತನ ಮಾಡಲ್ಲ, ಕಳ್ತನ ಮಾಡೋರಿಗೆ ಅನುಮೋದನೆ ಕೊಡೋದು ಇದು ದೋಷ. ನಾವು ಸುಳ್ಳು ಮಾತಾಡೋಂಗಿಲ್ಲ, ಸುಳ್ಳು ಮಾತಾಡೋರಿಗೆ ಪ್ರಶಂಸೆ ಮಾಡೋದು ಇದು ಅತಿಚಾರ. ಬ್ರಹ್ಮಚಾರದಾಯ್ತು, ಅಪರಿಗ್ರಹದಾಯ್ತು. ಹಿಂಗೆಲ್ಲ ಪ್ರಕಾರದ ಮಹಾವರತಗಳಲ್ಲಿ ಅತಿಚಾರ ದೋಷಗಳು ಅನೇಕ ಪ್ರಕಾರದ ಬರ್ತಿರ್ತಾವ ಅಂತ ತಿಳ್ಕೊಳ್ಬೇಕಿಲ್ಲಿ. ಅರ್ಥ ಆಯ್ತಿದು? अवमोदर्य तप के अतिचार, भूख से कम खाना रूप अवमोदर्य तप का अनुष्ठान करता है, किंतु मन में भरपेट भोजन की इच्छा है. ಅವಮೋದರ್ಯ ತಪ ಮಾಡ್ತಾ ಇದ್ದಾರೆ, ಹಸುವಿಗಿಂತ ಕಡಿಮೆ ತಿನ್ಬೇಕು, ಹಸುವಿಗಿಂತ ಏನ್ ಮಾಡ್ಬೇಕು ಮೇಡಮ್, ಕಡಿಮೆ ತಿನ್ಬೇಕಂತ ಇದು ಅವಮೋದರ್ಯ ತಪದ ನಿಯಮ ಇದು. ಆದರೆ ಮನಸ್ಸಿನಲ್ಲಿ ಭಾವನೆ ಇಟ್ಕೊಳ್ಳೋದು ಏನ, ಎಲ್ಲ ತಿನ್ಬೇಕಂತ ಭಾವನೆ ಇಟ್ಕೊಳ್ಳೋದ್ರೆ ಸುಮ್ಮನೆ ಅವಮೋದರ ತಪ ಮಾಡ್ತೀನಿ ಅಂತ ಜನರು ತೋರಿಸೋದಕ್ಕೋಸ್ಕರ ಏನ್ ಮಾಡೋದು, ಸ್ವಲ್ಪ ಸ್ವಲ್ಪ ತಿಂದು ಬರೋದು, ಇದು ಕೂಡ ಅತಿಚಾರ ಇದೆ ಅಂತ ಹೇಳ್ತಾರ. ತುಮ್ ಖೂಬ್ ಖಾओ ಇತ್ಯಾದಿ कहना ये ಅವಮೋದರ್ಯ ಕೆ ಅತಿಚಾರ ಜಾನನಾ ಚಾಹಿಯೇ. ಹೊಟ್ಟೆ ತುಂಬಾ ಊಟ ಮಾಡಿ, ಬೇರೆಯವ್ರಿಗೆ ಹೇಳೋದು, ಬೇರೆಯವ್ರಿಗೆ ಏನು ಹೇಳೋದಕ್ಕ, ಹೊಟ್ಟೆ ತುಂಬ ಊಟ ಮಾಡಿ, ಹೊಟ್ಟೆ ತುಂಬ ಜಾಸ್ತಿ ತಿನ್ನಿವತ್ತು ಅಂತ ಇದು ಹೇಳೋದು. ಇದು ಕೂಡ ಅವಮೋದರ್ಯ ತಪದಲ್ಲಿ ಏನಿದೆ, ದೋಷ ಇದೆ, ಅತಿಚಾರ ಇದೆ ಅಂತ ಹೇಳ್ತಾರಲ್ಲಿ. ವೃತ್ತಿ ಪರಿಸಂಖ್ಯಾನ್ ತಪಕ್ಕೆ ಅತಿಚಾರ, ವೃತ್ತಿ ಪರಿಸಂಖ್ಯಾನ್ ತಪದ ಅತಿಚಾರ ಹೇಳ್ತಾರಲ್ಲಿ. 7 घर तक जाऊंगा, अमुक दाता से अमुक वस्तु ही लूंगा इत्यादि नियम लेकर उसमें किसी कारणवश कमी करना इत्यादि. ಮೊನ್ನೆ ಕಾಡ್ತಿದ್ರಿ, ಮಹಾರಾಜರ ನಿಯಮ ಹಿಂದೆ ತಗೊಳ್ರಿ, ಮಹಾರಾಜರ ಸಂಕಲ್ಪ ಏನಾದ್ರೆ ಹಿಂದೆ ತಗೊಳ್ರಿ, ಅದಕ್ಕೆ ಪ್ರಾಯಶ್ಚಿತ್ ಮಾಡ್ಕೊಳ್ರಿ, ಗುರುಗಳಿಗೆ ಬೇಕಾದ್ರೆ ಗುರುಗಳ ಹತ್ರ ಅಲ್ಲಿ ದೀದಿಗಳಿಗೆ ವೈಭವನ ಕಡೆಯಿಂದ ಫೋನ್ ಮಾಡಿಸ್ತೀವಿ, ಅಲ್ಲಿ ಅವ್ರು ಪ್ರಾಯಶ್ಚಿತ್ ಕೊಡ್ತಾರ, ಕಡಿಮೆ ಮಾಡ್ಕೊಳ್ರಿ ಅಂತ ಸುಮ್ಮನೆ ಕಾಡೋದು ನನಗೆ ಇವರೆಲ್ಲ. ನೀರು ತಗೊಳ್ರಿ ಅಂತ. ನಾವು ವ್ರತ ಮಾಡಿದ್ದೀವಿ, ಸಂಕಲ್ಪ ಮಾಡಿದ್ದೀವಿ, ಆ ಸಂಕಲ್ಪ ಪೂರ್ಣ ಆಗೋ ತನಕ ಹೇಗೆ ಹಿಂದೆ ಸರಿಲಿಕ್ಕಾಗತ್ತೆ? ಹಿಂದೆ ಸರಿದ್ರು ಮತ್ತೆ ನೀವು ನಿಂದೆ ಮಾಡೋರ, ಮತ್ತೆ ಹಿಂದೆ ಸರಿದಿದ್ರು ನಿಂದೆ ಮಾಡೋರು, ಹೆಂಗ್ ಮಾಡ್ಬೇಕು ಹೇಳ್ರಿ ಮುನಿಗಳವರು? ಹೌದ್ರಿ ಅಕ್ಕ? ಇದಂತ ಸಂಕಲ್ಪ ಇದು, ಯಾರಾದ್ರೂ ಬಂದು ಶ್ರಾವಕರು ಹೇಳ್ರಂತ ಹಿಂದೆ ಸರಿದ್ರು, ಅದಕ್ಕೂ ಶ್ರಾವಕರು ರೆಡಿನೇ ಇದಾರ. ಸಂಕಲ್ಪ ಪೂರ್ತಿ ಮಾಡೋದಕ್ಕೋಸ್ಕರ ಪ್ರಯತ್ನ ಪಟ್ರು, ಅದಕ್ಕೂ ರೆಡಿ ಇದಾರ. ಎಲ್ಲಿ ಹೋಗ್ಬೇಕು ಹೇಳ್ರಿ ಹೌದ್ರಿ ಮೇಡಮ್? ಇಂಥ ಇಕ್ಕಟ್ಟಲ್ಲಿ ಸಿಗಾಕ್ಷಿ ಬಿಡ್ತಾರೆ ನಮ್ಮನ್ನ. ನಾವು ಸಿಗಾಕೊಳ್ಳಲ್ಲ ಬಿಡ್ರಿ, ನಾನು ಎಂತ ಬೇಕಂತವ್ರು ಬಂದ್ರು ನಾನು ಯಾರ ಮುಂದೆ ಸಿಗಾಕೊಳ್ಳಲ್ಲ. ಪುಣ್ಯ ಇದ್ರೆ, ಗುರುಗಳ ಆಶೀರ್ವಾದ ಇದ್ರೆ ಎಂತ ಬೇಕಂತ ಸಂಕಲ್ಪಗಳು ಕೂಡ ಪೂರ್ಣ ಆಗ್ತಾವ ಅಂತ ಹೇಳ್ತಾರಲ್ಲಿ. ಅಲ್ಲ, ನಿಮ್ಮ ಪ್ರಯತ್ನ ಅದು ವಿಪರೀತ ಪ್ರಯತ್ನ ಇತ್ತು, ಅದು ನಿಮ್ಮ ಪ್ರಯತ್ನ ಏನಿರ್ತದೆ ವಿಪರೀತ ಪ್ರಯತ್ನ. ಸಂಕಲ್ಪ ಆಗಿದೆಯಾ? ಸಂಕಲ್ಪ ಪೂರ್ತಿ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡೋದು ಇದು ಸತ್ಯ ಪ್ರಯತ್ನ. ಸಂಕಲ್ಪ ಪೂರ್ತಿ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡೋದೇನಿದು, ಇದು ಸಮೀಚೀನ ಪ್ರಯತ್ನ. ಇದು ವಿಪರೀತ ಪ್ರಯತ್ನ ಮಾಡ್ರ ಅದು ಪ್ರಯತ್ನ ಅಂತಾರ, ಅದಕ್ಕ ಅದು ಪ್ರಯತ್ನ ಆಗಲ್ಲ, ಅದು ಅತಿಚಾರ ಆಗತ್ತೆ ಅಂತ ಹೇಳ್ತಾರೆ ಇಲ್ಲಿ. ಅರ್ಥ ಐತೇನ್ರಿ? ಇನ್ ಯಾವತ್ತು ಯಾರಿಗೂ ಹಠ ಮಾಡಂಗಿಲ್ಲ ಅಂತದಲ್ಲ. ಸಂಕಲ್ಪ ಪೂರ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಅಲ್ಲಿ ನಿಮಗೆ ಏನಾದರೂ ಪುಣ್ಯ ಸಿಗ್ಬಹುದು, ಫಲ ಸಿಗ್ಬಹುದು.
ಅದ್ರ ವಿಪರೀತ ಪ್ರಯತ್ನ ಮಾಡಿದ್ರೆ ಪಾಪನೇ ಸಿಗ್ಬೋದು. ಮಹಾರಾಜರು ಯಾವುದೇ ಕಾರಣಕ್ಕೆ ಡಗಮಗ ಆಗಲಿಲ್ಲ, ಹಿಂದೆ ಸರಿಲಿಲ್ಲ, ಅದು ಮಹಾರಾಜರಿಗೆ ಪುಣ್ಯ. ಆದರೆ ಮಹಾರಾಜರನ್ನ ಹಿಂದೆ ಸರಿಸೋದಕ್ಕೋಸ್ಕರ ಪ್ರಯತ್ನ ಮಾಡಿದೀವಲ್ಲ, ಅದು ಭಾವ ಮಾಡಿದ್ದು ಕೂಡ ಅಲ್ಲಿ ಪಾಪ ಇದೆ ಅಂತ ಹೇಳ್ತಾರ, ಅಲ್ಲಿ ಪಾಪಾಶ್ರವಾಗಿದೆ ಅಂತ ಹೇಳ್ತಾರ. ಆ ಭಾವನೆ ಮಾಡಿದ್ರು ಕೂಡ ಅಲ್ಲಿ ಪಾಪಾಶ್ರವದ ಬಂಧ ಖಂಡಿತ ಇದೆ ಅಂತ ಹೇಳ್ತಾರೆ. ಮಹಾರಾಜರಿಗೆ ವಿಧಿ ಸಿಗ್ತಾ ಇಲ್ಲ, ನೇಮ ಸಿಗ್ತಾ ಇಲ್ಲ. ನೇಮ ಸಿಗ್ತಾ ಇಲ್ಲ ಅಂತ ನೇಮ ಏನಿದೆ ಅದನ್ನ ಕಂಡು ಹಿಡಿಲಿಕ್ಕೆ ಪ್ರಯತ್ನ ಪಡಿ. ಆ ನೇಮ ದೊರಕಿಸ್ಲಿಕ್ಕೆ ನೀವು ಪ್ರಯತ್ನ ಪಡಿ, ನೀವು ಕಷ್ಟಪಡಿ. ನೀವೆಷ್ಟು ಶ್ರಮ ಪಡ್ತೀರ ಅಷ್ಟು ಪುಣ್ಯ ನಿಮಗೆ ಸಿಗತ್ತೆ. ಮಹಾರಾಜರು ಬಂದು ಮುಂದೆ ಸುಮ್ಮನೆ ಬಂದು ಕಾಡಂಗಿಲ್ಲ. ಮಹಾರಾಜರು ಏನ್ ನೇಮ ಇದೆ ಹೇಳಲ್ಲ, ಮಹಾರಾಜರು ಏನ್ ನೇಮ ಇದೆ ಹೇಳಲ್ಲ, ಒಂದು ಕ್ಲೂ ಕೊಡ್ರಲ್ಲ, ಒಂದು ಹಿಂಟ್ ಕೊಡಿ, ಒಂದು ಕ್ಲೂ ಕೊಡಿ, ಸುಮ್ಮನೆ ಒಂದು ಸ್ವಲ್ಪ ಝಲಕ್ ಕೊಡಿ, ಸುಮ್ಮನೆ ಕಾಡೋದು. ಇದು ವಿಪರೀತ ಪ್ರಯತ್ನ ಅಂತ ಹೇಳ್ತಾರೆ ಇದಕ್ಕೆಲ್ಲ. ನೋಡಿ, ಪುಣ್ಯ ಇತ್ತಂದ್ರೆ ಜೀವನದಲ್ಲಿ ಯಾವತ್ತು ಯಾರಿಗೇ ಆಹಾರ ದಾನ ಮಾಡದೇ ಇರುವಂತ ವ್ಯಕ್ತಿ ನೀರು ಕೊಟ್ರೆ ನೀರು ತಗೊಳ್ತೀನಂತ ಸಂಕಲ್ಪ ಇತ್ತು. ಜೀವನದಲ್ಲಿ ಯಾರಿಗೆ ಅವ್ರು ಯಾವುದೇ ದಿಗಂಬರ ಮುನಿಗಳಿಗೆ, ಮಾತಾಜಿಗಳಿಗೆ, ಆರಿಕರಿಗೆ, ಶುಲ್ಲಕರಿಗೆ, ಶುಲ್ಲಿಕರಿಗೆ, ಆಚಾರ್ಯರಿಗೆ ಯಾವತ್ತೇ ಅವರು ದಾನ ಮಾಡಿಲ್ಲ, ಅಂತ ವ್ಯಕ್ತಿ ಬಂದು ನೀರು ಕೊಟ್ರೆ ನೀರು ತಗೊಳ್ತೀನಿ, ಇಲ್ಲಂದ್ರೆ ನೀರು ತಗೊಳ್ಳಲ್ಲ ಅಂತ ಸಂಕಲ್ಪ ಇತ್ತು. ಆದ್ರೆ ಇನ್ನು ಸಂಕಲ್ಪ ಅದೆಷ್ಟು ತೀವ್ರ ಪುಣ್ಯ ಇತ್ತು, ಎಷ್ಟು ಗುರುಗಳ ಆಶೀರ್ವಾದ ತೀವ್ರವಾದ ಆಶೀರ್ವಾದ ಇತ್ತಂತಂದ್ರ, ನಿಮ್ಮೆಲ್ಲರದು ಭಾವನೆ ಅಷ್ಟು ಶುದ್ಧವಾಗಿತ್ತಂತಂದ್ರ ಒಂದೇ ದಿವಸಲ್ಲಿ ಸಿಕ್ಬಿಡ್ತು. 15 ದಿವಸ ನೀರು ಕುಡ್ದಿಲ್ಲ, ಅದು ವಿಷಯ ನಂತರದದು. ಆದರೆ ಇವತ್ತು ನೀರು ತಗೊಳ್ತೀನಂತ ಸ್ಟಾರ್ಟ್ ಮಾಡಿದೆ, ಆದ್ರೆ ಆ ನಿಯಮ ಇದ್ರೆ, ಆ ನಿಯಮ ಸಿಕ್ಕರೆ ನೀರು ತಗೊಳ್ತೀನಿ ಅಂತ ಇದ್ದಾಗ, ಆ ನಿಯಮ ಸಿಗಬೇಕಾದ್ರೂ ಕೂಡ ಪುಣ್ಯ ಬೇಕ್ರಿ ಜೈತಮ್ಮ. ಜೀವನದಲ್ಲಿ ಯಾವತ್ತೇ ಕೊಟ್ಟಿಲ್ಲ. ಅವ್ರು ಕರ್ನಾಟಕದವರಲ್ಲ, ತಮಿಳುನಾಡುದವರು. ಕರ್ನಾಟಕದವರಲ್ಲ ಅವರು, ಅವ್ರು ತಮಿಳುನಾಡುದವರು. ಅವತ್ತೇ ಅವ್ರು ಬರ್ಬೇಕಾ ಆಹಾರ ಕೊಡಕ್ಕೆ, ಅವತ್ತೇ ಅವ್ರದ್ದು ಪೂಜೆ ಇರ್ಬೇಕಲ್ಲಿ ಮೇಲೆ, ಅವತ್ತೇ ಅವ್ರು ಆಹಾರ ದಾನ ಕೊಡಕ್ಕೆ ಅಲ್ಲಿ ಬರ್ಬೇಕು, ಎದುರುಗಡೆ ಬರ್ಬೇಕಾ. ಇವೆಲ್ಲ ಸಿಗ್ಬೇಕಾದ್ರೂ ಕೂಡ ಪುಣ್ಯದ ಪ್ರಭಾವ ಇತ್ತಂದ್ರೆ, ಗುರುಗಳ ಆಶೀರ್ವಾದದ ಪ್ರಭಾವ ಇತ್ತಂತಂದ್ರೆ, ನಿಮ್ಮೆಲ್ಲರ ಭಾವನೆಗಳ ಪ್ರಭಾವ ಇತ್ತಂತಂದ್ರೆ ಅದು ಸಿಕ್ಕೇ ಸಿಗತ್ತೆ. ಹೌದಲ್ರಿ ಅಮ್ಮ? ಏನ್ ಮಾಡೋದು ನೋಡ್ರಿ, ಪ್ರಯತ್ನ ಮಾಡಿದ್ವಿ ಅಂತ ವೈಭವನ ಕಡೆಯಿಂದ ಫೋನ್ ಮಾಡಿಸ್ತೀವಿ, ಪ್ರಾಶಿತ್ ತಗೊಳ್ಳಿ, ಹಿಂದೆ ಸರಿರಿ. ಅಲ್ಲ ನೀವು ಹೇಳಿದ ತಪ್ಪಲ್ಲ, ಅಲ್ಲ ನೀವು ಒತ್ತಡ ಅವ್ರು ಮಾಡಿದ ತಪ್ಪಲ್ಲ, ನೀವು ತಿಳ್ಕೊಂಡು ಪ್ರಯತ್ನ ಮಾಡಿದ ತಪ್ಪಿದು. ಈ ಪ್ರಕಾರ ನಾನು ನಿಮ್ಮ ತಪ್ಪುಗಳನ್ನ ಪ್ರಕಟ ಮಾಡ್ತೀನಿ ಅಂತಲ್ಲ, ತಿಳಿಸ್ತಾ ಇದ್ದೀನಿ, ಮುಂದೆ ಈ ತಪ್ಪುಗಳನ್ನ ಮಾಡಬೇಡ್ರಪ್ಪ, ಈ ರೀತಿ ತಪ್ಪುಗಳನ್ನ ಮಾಡಬೇಡಿ ಅಂತ ತಿಳ್ಕೊಳ್ಳಿ. ಅದೇ ಸಮಯದಲ್ಲಿ ಮಹಾರಾಜರಿಗೂ ಕೂಡ ಭಾವನೆ ಬಂದ್ಬಿಡ್ತು, ಹಿಂಗೆ ಮಾಡಿದ್ರೆ ಆಗತ್ತಲ್ಲ. ಜಯಂತಿ ಅಮ್ಮ ಹೇಳ್ತಾ ಇದ್ದಾರೆ, ಗುರುಗಳಿಗೆ ಅಲ್ಲಿ ಫೋನ್ ಮಾಡಿಸಿ ಗುರುಗಳ ಕಡೆಯಿಂದ ಪ್ರಾಯಶ್ಚಿತ್ತ ತಗೊಂಡು ನೀರು ತಗೊಳ್ಬಹುದಲ್ಲ ಅಂತ ಮನಸ್ಸಲ್ಲಿ ಭಾವನೆ ಬಂದ್ಬಿಟ್ರೆ, ನೀವು ದೋಸಿ ನಾನು ದೋಸಿ, ಎರಡೂ ದೋಸಿ, ಉತ್ತಪ್ಪ ದೋಸಿ, ಯಾವುದು ಸೆಟ್ ದೋಸಿ, ಮಸಾಲಾ ದೋಸಿ, ಎಲ್ಲ ದೋಸಿ ಇಲ್ಲಿ, ನೀರು ದೋಸಿ, ಎಲ್ಲ ದೋಸಿ. ಕಾಳಜಿ ಇದೆ, ಭಾವನೆ ಇದೆ, ಎಲ್ಲ ಇದೆ, 100% ಇದೆ. ಆದರೆ ಪ್ರಯತ್ನ ಪುರುಷಾರ್ಥ ಇದೆ ಅಲ್ಲ, ಅದು ವಿಪರೀತ ಮಾರ್ಗದಲ್ಲಿದೆ. ಪ್ರಯತ್ನ ಪುರುಷಾರ್ಥ ಇದೆಯಲ್ಲ, ಅದು ವಿಪರೀತ ಮಾರ್ಗದಲ್ಲಿದೆ. ಇವತ್ತು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನೀವು ಆ ಪ್ರಶ್ನೆ ಕೇಳಿದ್ರಂತ ಅದಕ್ಕೊಂದು ಉದಾಹರಣೆ ನೆನಪಾಯ್ತು. ಇವತ್ತೇ ಆಗಿದ್ದ ಉದಾಹರಣೆ. ಮೊನ್ನೆ ಭಾನುವಾರ ಒಂದು ಅಜ್ಜಿನ ಕರ್ಕೊಂಡು ಬಂದಿದ್ರು ಇಲ್ಲಿ ಸಂಜೆ ಸಮಯದಲ್ಲಿ. ಅಜ್ಜಿಗೆ ಏಜ್ ಆಗಿದೆ, ಇಂದ್ರಿಯಗಳು ಶಿಥಿಲಾಗಿದ್ದಾವ, ಶಕ್ತಿಹೀನಿದೆ ಅಜ್ಜಿ. ಅದು ಅರಿವು ಮರುವು ಯಾವುದೂ ನೆನಪುಳಿಯಲ್ಲ. ಒಂದು ಸೆಕೆಂಡ್, ಒಂದು 5 ನಿಮಿಷದ ಹಿಂದೆ ಏನು ಮಾತಾಡಿದ ಅದು ಮತ್ತೆ ಚೇಂಜ್, ಟಾಪಿಕ್ ಚೇಂಜ್, ಪಲ್ಟಿನಲ್ಲಿ ಸೀದಾ. ಅಂತ ಆ ಇಂದ್ರಿಯದಲ್ಲಿ ಅಂತೂ ಏನೂ ಇಲ್ಲ, ಕೂತ್ಕೊಳಕ್ ಬರಲ್ಲ, ಮಲ್ಕೊಳಕ್ ಬರಲ್ಲ, ಎದ್ದಿತ್ಕೊಳಕ್ ಬರಲ್ಲ, ಅಂತ ಶಿಥಿಲಾಗಿರುವಂತ ಅಜ್ಜಿ ಅದು. ಅಂತಹ ಅಜ್ಜಿ ಇದೆ. 2 ಜನ ಮಕ್ಕಳ ಅಜ್ಜಿಗೆ. ಆ ಮಕ್ಕಳಲ್ಲೇನೆ ಸರಿ ಇಲ್ಲ, ಆ 2 ಜನ ಮಕ್ಕಳಲ್ಲೇನೆ ಸರಿ ಇಲ್ಲ, ಕ್ರಾಸ್ ಇದಾರ ಅವ್ರು 2 ಜನ. ಸಣ್ಣ ಮಗ ಮತ್ತು ತಾಯಿ, ಸಣ್ಣ ಮಗ ಮತ್ತು ಸೊಸೆ ಮತ್ತು ಆ ಸಣ್ಣ ಮಗನ ಮಗ, ಹಿಂಗೆ 3-4 ಜನ ಅವ್ರು ಬಂದಿದ್ರು ಇಲ್ಲಿ.
ಬಂದು ಅಜ್ಜಿನ ಕರ್ಕೊಂಡು ಬಂದಿದ್ರು, ಗಾಡೀಲಿ ಎತ್ಕೊಂಡು ಇಲ್ಲಿ ಮೇಲ್ ತಂದ್ರು. ಆ ಪರಿಸ್ಥಿತಿ ನೋಡಿದೆ, ನನಗೂ ಅನಿಸ್ತು ಕೊಡಬೇಕು, ಕೊಟ್ಟರೆ ಒಳ್ಳೇದಾಗತ್ತೆ, ಆತ್ಮಕಲ್ಯಾಣ ಆಗಲಿ ಅಂತ. ಯಾಕಂದ್ರೆ ಇನ್ನು ಮುಂದೆ ಬದುಕುವಂಥ ಶಕ್ತಿಯ ಕೆಪಾಸಿಟಿ ಆ ಶರೀರದಲ್ಲಿ ಇಲ್ಲ. ತಿಳ್ಕೊಂಡು ಅವರು ಮನೆಯವರೇನು ಬಂದಿದ್ರು 3-4 ಜನ, ಅವರ ಅನುಮತಿ ತಗೊಂಡು ಆ ಅಜ್ಜಿಗೆ ಆಶೀರ್ವಾದ ಅಂತ ಕೊಟ್ಟಿವಿ, ನಿಯಮ ಸಲ್ಲೇಖನ ಅಂತ. ಒಂದು ದಿವಸ ಆಗಿದೆ, ಅಲ್ಲಿ ಕಮಿಟಿ ಇರ್ಬೋದು ಅಥವಾ ಅಲ್ಲಿ ಒಂದು ವ್ಯವಸ್ಥಾಪಕರು ಇರ್ಬೋದು, ಅವರು ಅದನ್ನ ಗ್ರೂಪಲ್ಲಿ ಮೆಸೇಜ್ ಹಾಕಿಬಿಟ್ಟಿದ್ದಾರೆ, ಹೀಗೆ ಮಹಾರಾಜರ ಆಶೀರ್ವಾದದಿಂದ ನಿಯಮ ಸಲ್ಲೇಖನ ಚಾಲೂ ಆಗಿದೆ ಅಜ್ಜಿದಂತ. ನಿಯಮ ಮೆಸೇಜ್ ಗ್ರೂಪ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಎಲ್ಲ ಹಾಕಿಬಿಟ್ಟಾರ. ಆ ಗ್ರೂಪ್ದ ಮೆಸೇಜ್ ದೊಡ್ಡ ಮಗನ ಹತ್ರ ಹೋಗಿದೆ. ಮೆಸೇಜ್ ಅಲ್ಲಿ ಹೋಗಿದೆ, ದೊಡ್ಡ ಮಗನ ಹತ್ರ ಹೋಗಿದೆ. ಆ ದೊಡ್ಡ ಮಗ ಸಂಜೆ ಹೋಗ್ಬಿಟ್ಟಾನಲ್ಲಿ ಜಗಳಾಡ್ಲಿಕ್ಕೆ. ದೊಡ್ಡ ಮಗ ಎಲ್ಲಿ ಹೋಗ್ಯಾನ? ಅಲ್ಲಿ ಜಗಳಾಡ್ಲಿಕ್ಕೆ ಹೋಗ್ಯಾನ. ಸಲ್ಲೇಖನ ಯಾಕೆ ಕೊಟ್ಟೆ ನೀನು? ಇದು ಮೊದಲು ಪ್ರಶ್ನೆ ಇತ್ತು. ಆಮೇಲೆ ಅಜ್ಜಿ ಪರಿಸ್ಥಿತಿ ಎಲ್ಲ ನೋಡಿ ಆ ಸಲ್ಲೇಖನಾಗ ಒಪ್ಕೊಂಡವ. ಆದರೆ ಇನ್ನು ನಂದು ಏನು ಹಠ ಅಂತಂದ್ರೆ, ಹಠ ಇದು ಅಂದ್ರೆ ವಿಪರೀತ ಹಠ. ಅದು ಯಾವ ರೀತಿ ಅಂತಂದ್ರೆ, ಅಮ್ಮ ಸಲ್ಲೇಖನ ಕೊಟ್ಟಿದ್ದೀರಾ, ಓಕೆ, ಇನ್ನು ಆ ಸಲ್ಲೇಖನ ಇಲ್ಲಿ ಮನೆಯಲ್ಲಿ ಆಗಂಗಿಲ್ಲ, ನಿನ್ನ ಮನೆಯಲ್ಲಿ ಆಗಂಗಿಲ್ಲ. ಅದು ಆ ಸಲ್ಲೇಖನ ಎಲ್ಲಿ ಆಗಂಗಿಲ್ಲಮ್ಮ? ನಿನ್ನ ಮನೆಯಲ್ಲಿ ಆಗಂಗಿಲ್ಲ. ನಿನ್ನ ಮನೆಯಲ್ಲಿ ಆಗ್ಲಿಕ್ಕೆ ನಾನು ಬಿಡಲ್ಲ. ಅದಕ್ಕೇನು ಮಾಡೋದು? ಅದನ್ನ ಒಂದ್ರೆ ಮಹಾರಾಜರ ಹತ್ರ ಓದ್ಬಿಡೋಣ, ಮಹಾರಾಜರ ದೀಕ್ಷಾ ಕೊಡ್ಲಿ, ಅವ್ರು ಸಲ್ಲೇಖನ ಮಾಡ್ಲಿ, ಅವ್ರು ಏನ್ ಮಾಡ್ತಾರ ಮಾಡ್ಲಿ, ಅದ್ರ ನಿನ್ನ ಮನೆಯಲ್ಲಿ ನಾನು ಮಾಡ್ಲಿಕ್ಕೆ ಬಿಡಲ್ಲ. ಅದನ್ನ ಕೇಳಕ್ಕೆ ಇವತ್ತು ಬಂದಿದ್ರು, ಬಂದ್ರಿ ಇಲ್ಲಿ ಕೇಳಲಿಕ್ಕೆ. ನಾನು ಬಂದ್ರು ಸಮಾಧಾನದಲ್ಲಿ, ಅವ್ರು ಏನೇನು ಪ್ರಶ್ನೆ ಕೇಳ್ತಾರೆ ಎಲ್ಲ ಪ್ರಶ್ನೆಗಳನ್ನ ಕೇಳ್ಕೊಂಡೆ. ಮಹಾರಾಜರ ದೀಕ್ಷಾ ಕೊಡ್ಬೇಕಂದ್ರೆ ಅಜ್ಜಿಗೆ ನಾನು ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ಯಾಕಂತಂದ್ರೆ ಅಜ್ಜಿ ಹತ್ರ ಆ ಕೆಪಾಸಿಟಿ ಇಲ್ಲ ದೀಕ್ಷಾ ತಗೊಳ್ಳೋಂಥದ್ದು. ಕಾನ್ಶಿಯಸ್ ಅಂದ್ರೆ ಮರುವಿನ ಶಕ್ತಿನೇ ಜಾಸ್ತಿ ಆಗಿಬಿಟ್ಟಿದೆ. ಈಗ ನೆನಪಿನ ಶಕ್ತಿನೇ ಇಲ್ಲ. ಒಂದು ಸೆಕೆಂಡಲ್ಲಿ ಏನು ಮಾತಾಡ್ತೈತಿ, ಏನಾಗತ್ತೈತಿ ಏನೂ ಗೊತ್ತಿಲ್ಲ. ಅಂತ ಅಜ್ಜಿಯ ಪರಿಸ್ಥಿತಿ ಅದು. ಅವ್ರಿಗೆ ದೀಕ್ಷಾ ಕೊಟ್ಟು ಹೆಂಗೆ ಮಾಡ್ತೀರಾ? ಅದು ವಿಪರೀತ ಆಗಿಬಿಡತ್ತೆ. ದೀಕ್ಷಾ ಇಲ್ಲ ಅಂತ ಹೇಳಿ ದೀಕ್ಷಾ ಕೊಡೋಕ್ಕಾಗಲ್ಲ. ಮತ್ತೇನು ಮಾಡ್ಬೋದು ಮಹಾರಾಜರೇ? ಏನಿಲ್ಲ, ನಿಮ್ಮದೇನೇನು ಪ್ರಶ್ನೆಗಳಿದಾವೆ ಹೇಳ ಅಂತಂದೆ. ಮಹಾರಾಜರೇ, ನನಗೆ ಆ ಮನೆಯಲ್ಲಿ ಸಲ್ಲೇಖನ ಮಾಡಿಸ್ಲಿಕ್ಕೆ ಇಷ್ಟ ಇಲ್ಲ. ಯಾಕಿಲ್ಲ ಅಂತ ಕೇಳಿದಾಗ ಹೇಳೋದು ಉತ್ತರ ಏನಂತಂದ್ರೆ, ಆ ಮನೆಯಲ್ಲಿ ಸಲ್ಲೇಖನ ಆದರೆ ಅವನ ಹೆಸರು ಬರುತ್ತೆ. ಆ ತಾಯಿ ಬಗ್ಗೆ ಕಾಳಜಿ ಇಲ್ಲ ಮಕ್ಕಳಿಗೆ. ಇವರಿಗೆ ಆ ತಾಯಿ ಬಗ್ಗೆ ಕಾಳಜಿ ಇಲ್ಲ ಈ ಮಕ್ಕಳಿಗೆ, 2 ಜನ ಮಕ್ಕಳಿಗೆ. ಅವನ ಹೆಸರು ಬರುತ್ತೆ, ಅವಳ ಹೆಸರು ಬರುತ್ತೆ, ಸೊಸೆ ಹೆಸರು ಬರುತ್ತೆ, ಸಣ್ಣ ಸೊಸೆ ಹೆಸರು ಬರುತ್ತೆ. ನಂದೇನೂ ಇಲ್ಲಲ್ಲ ಇಲ್ಲಿ, ನನ್ನ ಮಗನೇ ಅಂತಲ್ಲ. ಇದು ಅಹಂ ಬಂದ್ಬಿಟ್ಟಿದೆ ಅಲ್ಲಿ ಅವ್ರಿಗೆ, ಈಗೋ ಬಂದ್ರು. ನಾನು ಕೇಳಿದೆ, ಯಾಕಲ್ಲಿ ಆಗಕ್ಕೆ ಬಿಡಲ್ಲ? ಅವನ ಹೆಸರು ಬರುತ್ತೆ, ಅವಳ ಹೆಸರು ಬರುತ್ತೆ, ಅವ್ರು ಮಾಡಿದ್ರಂತ ಬರುತ್ತೆ. ಅದಕ್ಕೇನು ಈಗ ನಿನ್ನ ಮನೇಲಿ ಮಾಡ್ಕೊಳ್ತೀಯಾ? ನನ್ನ ಮನೇಲಿ ಅವ್ರು ಒಪ್ಪಲ್ಲ, ನನ್ನ ಮನೆಯಲ್ಲಿ ಅವರು ಒಪ್ಪಲ್ಲ. ಅದಕ್ಕೇನು ನಿಮ್ಮ ನಿರ್ಣಯ ಏನಿದೆ? ಮಹಾರಾಜರು ನಾವು ಇಲ್ಲಿ ತಗೊಂಡ್ಬರ್ತೀವಿ ನಿಮ್ಮ ಹತ್ರ ಇಲ್ಲ ಒಂದು ಯಾವ್ದಾದ್ರು ರೂಮ್ ಕೊಡಿ, ನಿಮ್ಮ ರೂಮ್ ಇಲ್ಲಿ ಇಡ್ತೀವಿ, ಒಳ್ಳೆ ರೀತಿಯಿಂದ ನಿಮ್ಮ ಸಾನ್ನಿಧ್ಯದಲ್ಲಿ ಸಲ್ಲೇಖನ ಆಗಲಿ, ನಾವು ಸಲ್ಲೇಖನ ಆದ ನಂತರ ಇದು ಮಾಡ್ತೀವಿ. ನಾನು ಅದಕ್ಕೆ ಒಂದೇ ಹೇಳಿದೆ, ನಾನೇನು ಇಲ್ಲ ಅಂತ ಹೇಳಲ್ಲ ಅಂತ ಹೇಳಿದೆ. ನನಗೆ ರಾತ್ರಿ 12 ಗಂಟೆಗೆ ಬಂದು ಬಾಗಲ ಬಡಿದ್ರು ನಾನು ರೆಡಿನಿದ್ದೀನಿ ನಿಮ್ಮ ಜೊತೆಗೆ. ಸಲ್ಲೇಖನ ಒಂದು ವಿಷಯದಲ್ಲಿ ನಾನು ಯಾವಾಗಲೂ ರೆಡಿ ಅಂತ ಹೇಳಿದೆ ನಾನು. ಆದರೆ ಒಂದು ವ್ಯವಸ್ಥಾಪಕ, ಒಂದು ಕಮಿಟಿ, ಒಂದು ಸಮಿತಿ ಅಂತ ಒಂದಿರ್ತಾವೆ, ಒಂದು ಜವಾಬ್ದಾರಿ ಜಿಮ್ಮೆದಾರಿ ಅಂತ ಇರುತ್ತೆ. ಮೊದಲು ನಿಮ್ಮ ಮನೆಯಲ್ಲಿ ನೀವೆಲ್ಲ ಪರಿವಾರದವರು ಕುತ್ಕೊಂಡು ನಿಮ್ದು ಏನು ಕ್ರಾಸ್ ಇದೆ, ಜಗಳ ಇದೆ, ಜುಟ್ಟಿ ಇದೆ ಎಲ್ಲ ಮುಗಿಸ್ಕೊಡ್ರೆ ಕಡೆ ಕುತ್ಕೊಂಡು ಒಂದು ನಿರ್ಣಯ ಮಾಡಿ. ನಾಳೆ ಇಲ್ಲಿ ತಂದು ನೀವು ಬಿಟ್ರಿ ಸಣ್ಣ ಮಗ ಬಂದಿಲ್ಲಿ ಜಗಳ ಮಾಡ್ಕೊಂಡು ಕೂತ್ರೆ 16 ನಿಸ್ತರಿಸೋರು ಅಂತ ಹೇಳಿದ್ವಿ ನಾವು. 16 ನಿಸ್ತರಿಸೋರು. ನಾಳೆ ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತೆಲ್ಲ ಬಂದರೆ ಯಾರು ನಿಸ್ತರಿಸೋರು? ಅದನ್ನೆಲ್ಲ ಇದೆಲ್ಲ ಆಗುವಂಥದ್ದೆಲ್ಲ. ಮೊದಲು ನೀವು ನಿರ್ಣಯ ಮಾಡಿ. ಮೇಡಮ್, ನಿಮ್ಮಲ್ಲಿ ಮೊದಲು ಮುಗಿಸ್ಕೊಳ್ಳಿ, ಆಮೇಲೆ ಇಲ್ಲಿ ಒಂದು ವ್ಯವಸ್ಥಾಪಕ ಅಂತಿದ್ದಾರೆ, ಕಮಿಟಿ ಅಂತ ಇದೆ, ಜವಾಬ್ದಾರಿ ಇದೆ, ಜಿಮ್ಮೆದಾರಿ ಇದೆ. ಅವರನ್ನ ಬಂದು ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅವರೆಲ್ಲರೂ ಒಪ್ಪಿಗೆ, ನೀವು ಒಪ್ಪಿಗೆ, ನಿಮ್ಮ ಇಲ್ಲಿಯವರು ಎಲ್ಲ ಒಪ್ಪಿಗೆ ಕೊಟ್ಟರೆ ನೀವು ತಂದಿಲ್ಲಿ ಬಿಡಬಹುದು. ನಿಮ್ಮದೇ ಜಗಳ ಇರುವಾಗ ಇಲ್ಲಿಯವ್ರು ಯಾರು ಒಪ್ಪಿಗೆ ಕೊಡಲ್ಲ ಅಂತ ಹೇಳಿದ್ರೆ ನಾನು ಸ್ಪಷ್ಟವಾಗಿ. ನಿಮ್ಮಲ್ಲೇ ಮೊದಲು ನೀವು ಮುಗಿಸ್ಕೊಳ್ರಿ, ಆಮೇಲೆ ಇಲ್ಲಿ ಬರ್ರಿ. ಇಲ್ಲಿಯವ್ರು ಒಪ್ಪಿಗೆ ಕೊಟ್ಟರೆ ನಿಮಗೆ ಇಲ್ಲಿ ಒಂದು ರೂಮ್ದು ವ್ಯವಸ್ಥೆ ಮಾಡಿಸ್ತೀವಿ. ಆದರೆ ನಿಮ್ಮ ಮನೆಯವರೇ ಬಂದಿಲ್ಲಿ ಸೇವೆ ಮಾಡಬೇಕು.
ಅದೇನು ಸೇವೆ ಇರುತ್ತೆ, ವ್ಯವಸ್ಥೆ ಇರುತ್ತೆ, ಆ ವ್ಯವಸ್ಥೆ ಎಲ್ಲ ನೀವೇ ಸೇವೆ ಮಾಡಬೇಕು. ನನ್ನ ಉಪಸ್ಥಿತಿಯಲ್ಲಿ ಆಗ್ಬೋದು, ಆದರೆ ಸೇವೆ ಮಾಡಕ್ಕೆ ನಮ್ಮಲ್ಲಿ ಯಾರ ಹತ್ರ ಆ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಹಿಂಗೆ ಹೇಳಿದಾಗ ಆಯ್ತು ಮಹಾರಾಜರೇ ಅಂತ ಎದ್ದು ಹೋಗ್ಬಿಟ್ರು. ಏನು ಮಾಡ್ತೀರಿ ಹೇಳ್ರಿ ಇಲ್ಲಿ? ಏನು ಮಾಡ್ತೀರ ಏನು ಹೇಳ್ರಿ ಇಂಥ ಜನರ ಮುಂದೆ? ತಾಯಿ ಇದ್ದಾಳ, ನಮಗೆ ಜನ್ಮ ಕೊಟ್ಟಿದ್ದಾಳ, ನಮಗೆ ಜನ್ಮ ಕೊಡೋದಕ್ಕೋಸ್ಕರ ತನ್ನ ಶೀಲವ್ರತವನ್ನು ನಾಶ ಮಾಡಿಕೊಂಡಿದ್ದಾಳ. 9 ತಿಂಗಳು ತನ್ನ ಗರ್ಭದಲ್ಲಿ ಇಟ್ಟುಕೊಂಡಾಳ ನಮ್ಮನ್ನ, ಒಂದು ಕಲ್ಲಿನ ಪಿಂಡ ತರ ನಮ್ಮನ್ನ ಗರ್ಭದ ಮೇಲೆ ಭಾರ ತಗೊಂಡು ತಿರುಗಾಡಿದಾಳ 9 ತಿಂಗಳ ತನಕ. ಜನ್ಮ ಕೊಡುವಾಗ ಪುನರ್ಜನ್ಮ ಆಗಿದೆ ಅವಳದು ತಾಯಿದು. ಅಂತ ನಮಗೋಸ್ಕರ ಜನ್ಮ ಕೊಟ್ಟು ನಮ್ಮನ್ನ ದೊಡ್ಡೋರು ಮಾಡೋದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾಳ, ಎಲ್ಲೆಲ್ಲಿ ಏನೇನೋ ಕೆಲಸ ಮಾಡಿದಾಳೆ, ಯಾರ್ಯಾರ ಕಡೆಯಿಂದ ಏನೇನೋ ಅನಿಸ್ಕೊಂಡಿದ್ದಾಳ. ಅವಾಗ ಆ ಸಂದರ್ಭದಲ್ಲಿ ಎಂತೆಂಥ ಸಂದರ್ಭದಲ್ಲಿ ನಿಮ್ಮನ್ನ ಬೆಳೆಸಿದಾಳ, ಓದಿಸಿ ನಿಮ್ಮನ್ನ ಒಳ್ಳೆ ಸ್ಥಾನದಲ್ಲಿ ನಿಲ್ಲಿಸಿದಾಳ. ನಿಮ್ಮನ್ನ ಒಳ್ಳೆ ಸ್ಥಾನದಲ್ಲಿ ನಿಲ್ಲಿಸಿ ನಿಮಗೋಸ್ಕರ ಏನೇನೋ ಕಷ್ಟಗಳನ್ನ ಪಟ್ಟಿದಾರ. ಆ ತಾಯಿ ಅಂತಿಮ ಸಮಯದಲ್ಲಿ, ಆ ತಾಯಿ ಕೊನೆ ಸಮಯದಲ್ಲಿ ನೀವು ಮಕ್ಕಳ 2 ಜನ ನೀವು ಸೇರ್ಕೊಳ್ಳಕ್ಕೆ ರೆಡಿ ಇಲ್ಲ ಅಂತಂದ್ರ ಆ ತಾಯಿ ಕಷ್ಟಪಟ್ಟಿರೋದು, ಆ ತಾಯಿ ತನ್ನ ತ್ಯಾಗ ಮಾಡಿರೋದು, ಸರ್ವಸ್ವವನ್ನು ತ್ಯಾಗ ಮಾಡಿರೋದು, ನೀವಿದೆಲ್ಲ ವ್ಯರ್ಥ ಹೋಗಿಸ್ತಾ ಇದ್ದೀರಪ್ಪ ಅಂತ ದೊಡ್ಡ ಮಗನಿಗೆ ತಿಳಿಸಿ ಹೇಳಿದೆ. ಅವ್ರ ಅಳಿಯ ಒಬ್ಬ ಬಂದಿದ್ದ, ಮಗಳ ಗಂಡ, ಅವನೋ ಬಂದ, ಅವನಿಗೂ ತಿಳಿಸಿ ಹೇಳಿದೆ. ಆಯ್ತು ಮಹಾರಾಜರೇ, ನಾವು ನಾವು ನೋಡ್ತೀವಿ, ಅಲ್ಲೆಲ್ಲ ಮಾತಾಡ್ತೀವಿ, ಏನೇನಾಗತ್ತೆ ನೋಡ್ತೀವಿ, ಆದರೆ ಅಲ್ಲೇ ಮಾಡ್ತೀವಿ, ಇಲ್ಲಾದ್ರೆ ಮತ್ತೆ ಇಲ್ಲಿ ತಗೊಂಡು ಬರ್ತೀವಿ. ನೀವು ನಮ್ಮ ತಾಯಿಗೆ ಏನಾರು ಮಾಡಿ ಸಲ್ಲೇಖನ ಕೊಡಿಸ್ರಿ ಅಂತ ಬೇಡ್ಕೊಂಡು ನಿಮ್ಮದು ಮುಗಿಸ್ಕೊಂಡು ಬರೋಗ್ರೆ ಆಮೇಲೆ ನೋಡೋಣ ಅಂತ ಹೇಳಿದವರಿಗೆ. ಅಲ್ಲ, ಇಂಥ ಪರಿಸ್ಥಿತಿಗಳ ಜೀವನದಲ್ಲಿ ಬರ್ತಾವಮ್ಮ, ಎಂತೆಂಥ ಪ್ರಸಂಗಗಳ ಜೀವನದಲ್ಲಿ ಬರ್ತಾವ ಅಂತಂದ್ರ ಯಾರು ಇರಲ್ಲ. ಕೊನೆ ಸಮಯದಲ್ಲಿ ಈಗೋ ಬಂದಾಗ, ಈಗೋ ಅಹಂಕಾರ ಬಂದಾಗ, ಯಾರು ತಾಯಿ ಇಲ್ಲ, ಯಾರು ಮಗ ಇಲ್ಲ, ಯಾರ ಅಪ್ಪ ಇಲ್ಲ, ಯಾರ ಮಗಳಿಲ್ಲ, ಏನಿಲ್ಲ ನೋಡ್ರಿ. ಇಲ್ಲಿ ಎಲ್ಲ ತನ್ನಗೋಸ್ಕರ ಪ್ರಯತ್ನ ಮಾಡ್ತಾರ, ಯಾರಿಗೋಸ್ಕರ ಏನೂ ಇಲ್ಲಿ ಯಾರು ಇಲ್ಲ. ಅರ್ಥ ಆಯ್ತಾ ಮೇಡಮ್? ಏನ್ ಮಾಡೋದು? ಯಾವಾಗ ಅವರು ಸ್ಮರಣದ ಶಕ್ತಿಯಲ್ಲಿ ಇರ್ತಾರೆ, ಸ್ಮರಣದಲ್ಲಿ ಇರ್ತಾರೆ, ನೆನಪಿನ ಶಕ್ತಿನ ಅವ್ರು ಅದು ಹೆಂಗಿದೆ ಅಂದ್ರೆ 1-2-3 ನಿಮಿಷ ಬರುತ್ತೆ, ಮತ್ತೆ ಹೋಗ್ಬಿಡತ್ತೆ, ಮತ್ತೆ ಬರುತ್ತೆ, ಮತ್ತೆ ಹೋಗ್ಬಿಡತ್ತೆ. ಆ ಬಂದಿರತ್ತಲ್ಲ ಆ ಸಂದರ್ಭದಲ್ಲಿ ಅವ್ರು ಚೆನ್ನಾಗಿ ಮಾತಾಡ್ತಿರುವಾಗ ಅವ್ರಿಗೆ ಅವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡು, ಅವ್ರ ಜೊತೆ ಮಾತಾಡಿಕೊಂಡು, ಅವ್ರಿಗೆ ಉಪದೇಶ ಕೊಟ್ಟು, ಅವ್ರ ಸಲಹೆ ತಗೊಂಡು, ಅವ್ರ ಅನುಮತಿ ತಗೊಂಡು ಅವರಿಗೆ ಸಲ್ಲೇಖನ ಕೊಡ್ಬೋದು, ಏನು ದೋಷ ಇಲ್ಲ. ಸಂಪೂರ್ಣ ಕಳ್ಕೊಂಡಿದ್ದಾರೆ, ಏನೂ ಇಲ್ಲ ಅವ್ರ ಹತ್ರ, ಏನಂತ ಏನೂ ಗೊತ್ತಾಗ್ತಿಲ್ಲ, ಕೋಮಾ ಅಂತ ಹೇಳ್ತೀರಿ ನೋಡಿ. ಅದಕ್ಕೆ ನೀವು ಅಂಥ ಸ್ಟೇಜಲ್ಲಿ ಕೊಡೋದು ಬಹಳ ಕಠಿಣಕಾರಕ ಆಗಿರುತ್ತೆ ಅಂತ ತಿಳ್ಕೊಳ್ಬೇಕು. ಅವಾಗ ಈ ಸ್ಟೇಜಲ್ಲಿ ಕೊಡ್ಬೋದು, ಏನು ದೋಷ ಇಲ್ಲ ಇದಕ್ಕೆ. ಅದು ಸಂಪೂರ್ಣ ಏನೂ ಇಲ್ಲ, ಏನು ಎಂತ ಶೂನ್ಯ ಇದೆ, ಸಂಪೂರ್ಣ ಸಂಸಾರ ಶೂನ್ಯ ಇದೆ. ಅವಾಗ ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ಅಂತ ತಿಳ್ಕೊಳ್ಬೇಕಿಲ್ಲ. ಅಲ್ಲ, ಅದು ಬರುತ್ತೆ. ಈಗ ಇಲ್ಲಿ ಅಲ್ಲ, ಅವಂತೂ ಮುನಿಗಳಿಗೆ ಬರುತ್ತೆ. ಇಲ್ಲಿ ಶಾಸ್ತ್ರದಲ್ಲಿ ಆಚಾರ್ಯ ಭಗವಂತರು ಹೇಳಿದಾರ, ಆ ಭಾವನೆಗಳಂತೂ ಮುನಿಗಳಿಗೆ ಬರುತ್ತೆ. ಆ ಭಾವನೆ ಕೊನೆ ಸಮಯದಲ್ಲಿ ಮುನಿಗಳಿಗೆ ಎಲ್ಲ ತ್ಯಾಗ ಮಾಡಿದಾರ. 40-50 ವರ್ಷದ ದೀರ್ಘ ತಪಸ್ವಿ ಮುನಿಗಳು ಕೊನೆಗೆ ಸಲ್ಲೇಖನ ಮರಣ ತಗೊಂಡಾಗ ಎಲ್ಲವನ್ನೂ ತ್ಯಾಗ ಮಾಡಿದಾರ. ಯಮ ಸಲ್ಲೇಖನ ನಡೀತಾ ಇದೆ. ಅವಾಗ ಕರ್ಮದ ತೀವ್ರ ಉದಯದಲ್ಲಿ ಆ ವೇದನೆ ತಡ್ಕೊಳಕ್ ಆಗದೆ ಊಟಕ್ಕೆ ಬೇಡ್ತಾರ, ನೀರು ಬೇಡ್ತಾರ, ಅವ್ರ ಜೀವನದಲ್ಲಿ ಯಾವತ್ತೇ ತಿಂದಿರಲ್ಲ ಅಂತ ವಸ್ತುಗಳನ್ನೆಲ್ಲ ಬೇಡ್ತಿರ್ತಾರ ಅವರು. ಕೊನೆ ಸಮಯ ಆ ಕರ್ಮದ ತೀವ್ರ ಉದಯ ಅದು. ಅಂತ ಸಮಯದಲ್ಲಿ ಗುರುಗಳು ನಿರ್ಯಾಪಕಾಚಾರ್ಯ ಕೆಲಸ ನಮ್ಮ ಅವಾಗ ಇದೇ ಕೆಲಸ. ಅವ್ರನ್ನ ದೃಢ ಮಾಡಬೇಕು. ಕಳ್ಕೊಳ್ತಿರ್ತಾರ, ದಾರಿ ತಪ್ಪಿ ಬೇರೆ ದಾರಿಗೆ ಹೋಗ್ತಿರ್ತಾರ, ಅವ್ರನ್ನ ಮತ್ತೆ ಹೇಳ್ಕೊಂಡು ತಂದಲ್ಲಿ ದಾರಿಗೆ ನಿಲ್ಲಿಸುವಂತ ಕೆಲಸನೇ ನಿರ್ಯಾಪಕಾಚಾರ್ಯದು. ಅವರು ವೈರಾಗ್ಯ ದೃಢ ಇಲ್ಲ ಅಂತ ನಾವು ಬಿಟ್ಟು ಕೊಟ್ರು ಆಗಲ್ಲ, ಬಿಟ್ರೆ ವ್ಯರ್ಥನೇ ಅದು. ಅವ್ರನ್ನ ಸ್ಥಿತೀಕರಣ ಮಾಡಬೇಕು, ಸ್ಥಿರ ಮಾಡಬೇಕು. ಚಂಚಲ ಬುದ್ಧಿ ಇದೆ, ಆ ಚಂಚಲ ಬುದ್ಧಿನ ಸ್ಥಿರ ಮಾಡಬೇಕು. ಅದೇ ಧರ್ಮ, ಅದೇ ಕೆಲಸ ನಿರ್ಯಾಪಕಾಚಾರ್ಯದ ಅಂತ ಹೇಳ್ತಾರೆ ಇಲ್ಲಿ. ಬಿಟ್ರೆ ಹಿಂಗೆ ನೋಡ್ರಿ, ಎಲ್ಲಿ ಹೋಯ್ತು, ಎಲ್ಲೆಲ್ಲೋ ಹೋಯ್ತು ಇವತ್ತು. ಹೌದಲ್ರಿ ಮೇಡಮ್, ಎಲ್ಲೆಲ್ಲೋ ಹೋಯ್ತು. ಪಾಪ ಅಜ್ಜಿ, ಆ ಕೊನೆ ಸಮಯದಲ್ಲಿರುವಂಥ ಅಜ್ಜಿಗೆ ಸಮಾಧಿ ಮರಣ ಮಾತ್ರ ಒಳ್ಳೇದಾಗಲಪ್ಪ ಭಗವಂತ, ಇದೇ ನನ್ನ ಭಾವನೆ.
ಬೇರೆ ಏನಿಲ್ಲ. ಆ ಮಕ್ಕಳ ಜಗಳ, ಆ ಸೊಸೆದರ ಜಗಳ, ಆ ಮಗಳ ಜಗಳ, ಏನಾರ ಜಗಳ ಮಾಡ್ಕೊಂಡು ಹೋಗ್ಲಿ ಆ ಕಡೆ ಎಲ್ಲರ ಹೋಲಿ ಅವೆಲ್ಲ, ಆದರೆ ಅಜ್ಜಿ ಸಮಾಧಿ ಮರಣ ಆಗಲಿ ಅನ್ನೋಂಥ ಭಾವನೆ ಅಷ್ಟೇ ನಮ್ಮದು. ಎಲ್ಲಿ ಹೋಯ್ತಾ? ವೃತ್ತಿ ಪರಿಸಂಖ್ಯೆ ಅಂತ ಪದಿದು ಈ ಪ್ರಕಾರ ಇದು ಇಲ್ಲಿಂದ ಎಲ್ಲಿಡೋ ಹೋಯ್ತು ನೋಡ್ರಿ ಇದು. ಇನ್ನು ರಸ ಪರಿತ್ಯಾಗ ಯಾವ್ದ್ರಿ? रस परित्याग, रस त्याग तप के अतिचार, रस का त्याग करके कर उसमें मन में लालसा बनी रहना. ರಸ ತ್ಯಾಗ ಮಾಡಿದ್ದೀವಿ, ಆದರೆ ಮನಸ್ಸಿನಲ್ಲಿ ಲಾಲಸೆ ಇದೆ. ಏನು ಮಾಡಿದೀವಮ್ಮ? ಪೂರ್ಣ ರಸವನ್ನು ತ್ಯಾಗ ಮಾಡಿದ್ದೀವಿ, ಆದರೂ ಕೂಡ ಮನಸ್ಸಿನಲ್ಲಿ ಲಾಲಸೆ ಇದೆ, ಆಸೆ ಇದೆ, ಆಕಾಂಕ್ಷೆ ಇದೆ. ಇದ್ರೂ ಕೂಡ ಅದೇನಿದೆ, ಅದು ನಿಮಗೆ ಅತಿಚಾರ ಇದೆ. ದೂಸರೋಂಕೋ ರಸವಾಲಾ ಆಹಾರ ಕರಾನ, ನಿಮ್ಮಲ್ಲಿ ಲಾಲಸೆ ಇದೆ ಮತ್ತು ಇನ್ನೊಬ್ಬರಿಗೆ, ಬೇರೆಯವರಿಗೆ ನೀವು ಮೊಸರು ತಿನ್ನಲ್ಲ, ನೀವು ಮೊಸರು ತ್ಯಾಗ ಇದೆ ನಿಮ್ದು, ರಸ ಅದು. ಮತ್ತೆ ಇನ್ನೊಬ್ಬರಿಗೆ ಮೊಸರು ಹಾಕು, ಮೊಸರು ಹಾಕು, ಚೆನ್ನಾಗಿ ಹಾಕು, ಮೊಸರು ಭಾಳ ಇಷ್ಟ ಅವನಿಗೆ, ಇನ್ನೊಬ್ಬರಿಗೆ ಹಾಕ್ಸೋದು, ಇದು ಕೂಡ ಏನಿದೆ? ದೋಷ ಇದೆ ಅಂತ ಹೇಳ್ತಾರ. ಭಾಳ ಐತೆ ನೋಡ್ರಿ ಇಲ್ಲೆಲ್ಲ. ಜೈನ ಧರ್ಮ ಹಂಗೈತೆ, ಸುಮ್ಮನೆ ಐತೆ ಅನ್ನೋದು. ಜೈನ ಧರ್ಮದ ಮಕ್ಕಳ ಆಟ ಅಲ್ಲರಿದು, ಹೌದಲ್ರಿ ಮೇಡಮ್? ಏನಂದ್ರಿ? ಬಂದವ್ರ ನೀವೇನಾರು ಮಾಡ್ಕೊಡ್ರಿ, ಆದ್ರೆ ನಾವು ತಿಂತಾ ಇಲ್ಲಲ್ಲ, ನಾವು ನಿಮಗೆ ಹೇಳಬಾರ್ದು ತಿನ್ನಿ, ತಿನ್ನಿಸ್ರಿ, ತಿನ್ಲಿಕ್ಕೆ ಹಾಕಿ ಅಂತ. ಅದೇ ರೀ, ಅದೇ ಅಮ್ಮ. ಅಮ್ಮ ಈಗ ನೋಡಿ, ಮುನಿಗಳದು ತ್ಯಾಗ ಇದೆ, ಮುನಿಗಳದು ರಸ ತ್ಯಾಗ ಇದೆ. ರಸ ತ್ಯಾಗ ಇದೆ ಅಂತಂದಾಗ ಅವ್ರು ತಿಂತಾ ಇಲ್ಲ, ಅದನ್ನ ಅವ್ರು ತಿಂತಾ ಇಲ್ಲ ಅಂತ ಅಲ್ಲಿ ಇರ್ತೈತಲ್ಲ, ಅದು ನಮಗರೇ ಹಾಕ್ರಿ ಅನ್ನೋಂಥ ಭಾವನೆ ಮಾಡ್ತಾರ ಅಂತ ಹೇಳ್ತಾರೆ ಅವ್ರು ಮೇಡಮ್. ನೀವು ಏನಾರು ಮಾಡ್ಕೊಂಡು ತಿನ್ರಿ, ಕಡೆ ಹೋರಿ, ನಾವು ನಮ್ಮ ಬಾಯಿಂದ ಹೇಳಬಾರ್ದು ಅವ್ರಿಗೆ ಹಾಕ್ರಿ ಅಂತ, ನಾವು ನಮ್ಮ ಬಾಯಿಂದ ಅವ್ರಿಗೆ ಹಾಕ್ರಿ ಅಂತ ಹೇಳಬಾರ್ದು. ಅದು ಹೇಳಿದ್ರು ನಮ್ಗೆ ದೋಷನೇ. ಅರ್ಥ ಆಯ್ತಾ? ಅವ್ರ ಅಮ್ಮನಿದ್ರ ಅವರು, ನೀವು ಅವ್ರ ತಂಗಿ ಇದ್ದೀರ ನೋಡ್ರಿ. ನಾನು ಸುತ್ತಕ್ಕೆ ನಿಮ್ಗೆ ಬರವ ನಾನು. ನಿಜವಾಗ್ಲು ಆ ಭಾರತಕ್ಕ ನನಗೆ ಹಂಗಿಲ್ಲ. ನನಗೇನಂದ್ರೆ ಭಾರತಕ್ಕನ್ ತಂಗಿ ಇದಾರೆ ಅಂದ್ರೆ ಭಾರತಕ್ಕನ್ ಸ್ವಲ್ಪ ಒಂದು 50% ಗುಣಗಳು ಬೇಕಲ್ಲಿ. ಇಲ್ಲ ಸುಮ್ಮನೆ ರೀ, ನೀವೆಲ್ಲಿ ಮತ್ತೆ ಅವ್ರನ್ನ ಹೊಗಳ್ತಾ ಇದ್ರು, ಮತ್ತೆ ಅವ್ರನ್ನ ನಾವೇನಾರು ಮಾಡಿ ದೀಕ್ಷಾ ಕೊಡಿಸಿ ಆ ಕಡೆ ಮಾತಾಜಿ ಮಾಡಿಸಿ ಕಳಿಸ್ಬೇಕಂತ ಇದೀವಿ ನಾವು. ಮತ್ತು ಇವ್ರು ನೋಡ್ರಿ, ಇವರು ಎಷ್ಟು ಆದಷ್ಟು ಬಿಟ್ಟಿದಾರ ಅಂತ ಹೇಳ್ತಾರೆ ಇವರು. ಸರಿ ಇದಿಲ್ರಿ ನಿರ್ಮಲಮ್ಮ, ಅಡಿಗೆ ಅಮ್ಮ. ನಿಮ್ದು ಏನ್ ತ್ಯಾಗ ಇದೆ? ಹಣ್ಣು ನೀವು ತಿಂತ ಇಲ್ಲ ಅಂದ್ರೆ ಇನ್ನೊಬ್ರಿಗೆ ತಿನ್ನಿಸೋದಿಲ್ಲ, ಇನ್ನೊಬ್ರಿಗೆ ತಿನ್ಸಂಗಿಲ್ಲ. ನಮ್ಮದೆಲ್ಲ ಟೆನ್ಷನ್. ವಿವಿಕ್ತ ಶಯ್ಯಾಸನ, विविक्त शय्यासन तप के अतिचार, अमुक वसति में इतने काल तक एकांत में रहूंगा ऐसा नियम लेना, ಇದು ವಿವಿಕ್ತ ಶಯ್ಯಾಸನ. ಇಲ್ಲೇನಂತಂದ್ರೆ ವಿವಿಕ್ತ ಶಯ್ಯಾಸನ ಅಂತಂದ್ರೆ ವಿವಿಕ್ತ ಶಯ್ಯಾಸನ್ ತಪಕೆ ಅತಿಚಾರ, विविक्त शय्यासन तपदा अतिचार, अमुक वसति में इतने काल तक एकांत में रहूंगा ऐसा नियम लेना, और उस वसति में रहते हुए अरति के भाव होना और अति के भाव होना कि यह स्थान कष्टदायक है, मैंने व्यर्थ ही यहाँ का नियम लिया इत्यादि. ಈ ಪ್ರಕಾರ ಆಚಾರ್ಯ ವಿದ್ಯಾಸಾಗರ ಮಹಾರಾಜರದ ಒಂದು ನಿಯಮ ಇರುತ್ತೆ. ಸಂಜೆ ಅವರು ಪ್ರತಿಕ್ರಮಣಗೆ ಏನು ಬಂದು ಒಮ್ಮೆ ಮಂಚದ ಮೇಲೆ ಕೂತ್ಕೊಳ್ತಾರ, ಆ ಮಂಚದ ಮೇಲೆ ಪ್ರತಿಕ್ರಮಣ ಮಾಡಿ ಆಚಾರ್ಯ ವಂದನ ಮಾಡಿ
ಹೋಗಿ ಶುದ್ಧಿಗೆಲ್ಲ ಲಘು ಸಂಖ್ಯೆಗೆಲ್ಲ ಹೋಗಿ ಬಂದು ಅವ್ರು ಒಂದು ಸರ್ತಿ ತನ್ನ ಯಾವುದೋ ಒಂದು ಕಕ್ಷ ಇರುತ್ತೆ, ಆ ಕಕ್ಷದಲ್ಲಿ ಹೋಗಿ ಅವರು ಅದೇನು ಶಯ್ಯಾಸನ ಇರುತ್ತೆ, ಮಂಚ ಇರುತ್ತೆ ಅಥವಾ ಚಾಪೆ ಇರುತ್ತೆ, ಚಾಪೆ ಅಂತೂ ಇಲ್ಲ ಬಿಡಿ, ಮಂಚ ಇರುತ್ತೆ ಅಥವಾ ಮನೆ ಇರುತ್ತೆ, ಚಾಪೆ ಗೀಪೆ ಎಲ್ಲ ಯಾವಾಗೂ ತ್ಯಾಗ ಮಾಡಿದಾರಲ್ಲವ, ಆ ಮಂಚದ ಮೇಲೆ ಒಮ್ಮೆ ಹೋಗಿ ಹತ್ತಿ ಕೂತ್ಕೊಂಡ್ರಂದ್ರೆ, ಸಾಮಾಯಿಕ ಕೂತ್ಕೊಂಡ್ರಂದ್ರೆ ಅವ್ರು ಸಂಕಲ್ಪ ಮಾಡ್ತಾರ, ನಾಳೆ ಬೆಳಿಗ್ಗೆ ಆಚಾರ್ಯ ವಂದನ ಆಗೋ ತನಕ ನಾನು ಆ ಮಂಚದಿಂದ ಭೂಮಿ ಸ್ಪರ್ಶ ಮಾಡಲ್ಲ ಅಂತ. ಮಂಚದಿಂದ ಕೆಳಗಡೆ ಇಳಿದು ಭೂಮಿ ಸಹ ಸ್ಪರ್ಶ ಮಾಡಂಗಿಲ್ಲ. ಅದೇ ಮಂಚದ ಮೇಲೆ ನಾಳೆ ಬೆಳಿಗ್ಗೆ ಆಚಾರ್ಯ ವಂದನ ಆಗೋ ತನಕ ಆ ಮಂಚದಿಂದ ಕೆಳಗಡೆ ನಾನು ಇಳಿಯೋದಿಲ್ಲ. ಇಂಥ ಮಹಾನ್ ತಪಸ್ವಿ ಸಾಧುಗಳು ಆಚಾರ್ಯ ವಿದ್ಯಾಸಾಗರ ಮಹಾರಾಜರು ಈ ರೀತಿ ಸಂಕಲ್ಪ ಮಾಡ್ಕೊಂಡು ಕೂತ್ಕೊಳ್ತಾರ. ಇದಕ್ಕೆ ವಿವಿಕ್ತ ಶಯ್ಯಾಸನ ಅಂತ ಹೇಳೋದು. ಅಲ್ಲಿ ಕೂತ್ಕೊಂಡಿದೀವಿ, ಏನ್ರಿಪ್ಪ ಇದ ಮನೇದ ಹೊರ ಹಾಕಿರ ನಾನು ನಿಮ್ಮನ್ನ ಮನೆ ತ್ಯಾಗ ಮಾಡಿಸಿರ ಅಂತ ನಿಮ್ಮನ್ನ ಆ ರೀತಿ ಅವರು ಒಮ್ಮೆ ಅದ್ರ ಮೇಲೆ ಕೂತ್ಕೊಂಡಿದಾರ, ಸಂಕಲ್ಪ ಮಾಡ್ಕೊಂಡಿದಾರ, ನಿಯಮ ಮಾಡ್ಕೊಂಡಿದಾರ. ಮತ್ತು ನಿಯಮ ಮಾಡ್ಕೊಂಡ ನಂತರ ಕಷ್ಟ ಆಗ್ತಾ ಇದೆ, ಇಲ್ಲಿ ಸೊಳ್ಳೆ ಕಡಿತಾ ಇದ್ದಾವ, ಇಲ್ಲಿ ನನಗೆ ಇದು ಚುಚ್ಚುತ್ತಾ ಇದೆ, ಇದು ಬಹಳ ಕಠೋರ ಇದೆ, ಇಲ್ಲಿ ಬಹಳ ಚಳಿ ಆಗ್ತಾ ಇದೆ, ಇಲ್ಲಿ ಬಹಳ ಶಕೆ ಆಗ್ತಾ ಇದೆ, ಇಲ್ಲಿ ಬಹಳ ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ, ಬಹಳ ಕಷ್ಟ ಆಗ್ತಾ ಇದೆ. ಅನೇಕ ಕಾರಣಗಳಿಂದ ಮನಸ್ಸಿನಲ್ಲಿ ಭಾವನೆ ಸಹ ಮಾಡಬಾರ್ದು. ಒಮ್ಮೆ ನೇಮ ತಗೊಂಡು ಕೂತ್ಕೊಂಡಿದೀವಿ ಅಂತಂದ್ರೆ ಅಲ್ಲಿ ಎಂತ ಬೇಕಂತಹ ಕಷ್ಟಗಳು ಬಂದ್ರು ಸಹ, ಎಂತ ಬೇಕಂತ ಪರಿಶ್ರಮಗಳು ಬಂದ್ರು ಸಹ, ಎಂತ ಬೇಕಂತ ಉಪಸರ್ಗ ಬಂದ್ರು ಸಹ, ಅಲ್ಲಿ ಮರಣ ಆಗುವಂತ ಸಂದರ್ಭ ಬಂದ್ರು ಸಹ ಆ ಮಂಚ, ಆ ಮನೆ, ಆ ಶಯ್ಯಾಸನ ಬಿಟ್ಟು ಕೆಳಗಡೆ ಇಳಿಯಂಗಿಲ್ಲ. ಇದಕ್ಕೆ ವಿವಿಕ್ತ ಶಯ್ಯಾಸನ ಅಂತ ಹೇಳ್ತಾರ. ಏನ್ ಹೇಳ್ತಾರಕ್ಕ ಇದಕ್ಕ? ಈ ಪ್ರಕಾರದ ನಿಯಮ. ಇದರಲ್ಲಿ ಏನಾದ್ರು ಮನಸ್ಸಲ್ಲಿ ಭಾವನೆಗಳ ಬದಲಾವಣೆ ಆದವು ಅಲ್ಲಿ ಅತಿಚಾರ. ಇದು ಮುನಿಗಳಿಗೆ ಆಚಾರ್ಯರಿಗೆ, ದಿಗಂಬರ ಮುನಿಗಳಿಗೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಇದು ತಪಗಳು ಬರ್ತಾವ್ರಕ್ಕ, ಇವು ತಪಗಳು ದಿಗಂಬರ ಮುನಿಗಳೇ ಪಾಲನೆ ಮಾಡ್ಬೇಕಂತ ಹೇಳ್ತಾರ, ಶ್ರಾವಕರಿಗೆ ಇಲ್ಲ. ಮಾಡಕ್ ಹೋಗಿ ಏನಾರು ಹೆಚ್ಚಿನಾಗ್ಬಿಟ್ರೆ ಅದ್ಯಾರು ಮತ್ತೆ ನಿಸ್ತಾರ ಸರ್, ಅವ್ರದ್ದು ಕೇಳಿದಿವಿ ನಾವು ಮಾಡಿದಿವಿ ಅಂತ ಮತ್ತೆ ಇನ್ನೊಬ್ಬರ ಮೇಲೆ ಭಾರ ಅದ. ಈ ಪ್ರಕಾರ ಅರ್ಥ ಆಯ್ತಿದು. ಈ ಪ್ರಕಾರ ನಾವು ಸಣ್ಣ ಪುಟ್ಟ ಹೊಗಳ್ಕೊಳ್ಳೋಸ್ಕರ ಹೇಳ್ತಿಲ್ಲ, ನಾವು ಸಣ್ಣ ಪುಟ್ಟ ನಿಯಮ ಮಾಡ್ಕೊಂಡು ಕೂತಿರ್ತೀವಿ. ಪೂಜೆಗೆಲ್ಲ ಕೂತ್ಕೊಂಡಾಗ, ಆರಾಧನೆಗೆಲ್ಲ ಬಂದು ಕೂತ್ಕೊಳ್ತೀವಿ. ಒಮ್ಮೆ ಆರಾಧನೆಗೆ ಬಂದಲ್ಲಿ ಕೂತ್ಕೊಂಡಿವಿ ಅಂತಂದ್ರ ವಿಸರ್ಜನೆ ಆಗೋ ತನಕ ಆ ಆಸನ ಬಿಟ್ಟು ಕೆಳಗಡೆ ಇಳಿಯುವುದಿಲ್ಲ. ವಿಸರ್ಜನೆ ಆಗೋ ತನಕ ಆಸನ ಬಿಟ್ಟು ಕೆಳಗಡೆ ಇಳುವುದಿಲ್ಲ. ಏನೇನೋ ಭಗವಂತನ ಎತ್ತೋದಿದೆ, ಭಗವಂತನ ಎತ್ತಿ ಮೇಲಿಡೋದಿದೆ, ಅಥವಾ ಭಗವಂತನ ಎತ್ತಿ ಮಂದಿರದಲ್ಲಿ ಇಡೋದಿದೆ, ಅಂತಹ ಸಂದರ್ಭದಲ್ಲಿ ಹೇಳ್ತೀವಿ ಭಗವಂತರ ದೇವ ಶಾಸ್ತ್ರ ಗುರುಗಳು ಬರ್ತಾ ಇದ್ದಾರೆ, ದೊಡ್ಡವರು ಸೀನಿಯರ್ ನಮ್ಗಿಂತ ದೊಡ್ಡ ಮುನಿಗಳು ಬರ್ತಾ ಇದ್ದಾರೆ. ಆವಾಗ ನಾವು ಆಸನ ಬಿಟ್ಟು ಕೆಳಗಡೆ ಎದ್ದು ನಿಂತ್ಕೊಳ್ತೀವಿ ಅವ್ರ ವಿನಯಗೋಸ್ಕರ. ಜಿನ್ವಾನಿ ತಗೊಂಡು ಬರ್ತಾ ಇದ್ದಾರೆ, ಜಿನ್ವಾನಿ ತಗೊಂಡು ಬರ್ತಾ ಇರುವಾಗ ಎದ್ದು ನಿಂತ್ಕೊಳ್ಬಹುದು, ಅಥವಾ ದೇವರನ್ನ ತಗೊಂಡು ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಎದ್ದು ನಿಂತ್ಕೊಳ್ಬಹುದು. ದೇವ ಶಾಸ್ತ್ರ ಗುರುಗಳ ಸಂಬಂಧ ಬಿಟ್ಟು ಬೇರೆ ಎಂತ ಬೇಕಂತ ಪ್ರಸಂಗ ಬಂದರೂ ಸಹ ಆ ಸಿಂಹಾಸನ, ಆ ಪೀಠ, ಆ ಮನೆ ಬಿಟ್ಟು ನಾವು ಪೂಜೆ ವಿಸರ್ಜನೆ ಆಗೋ ತನಕ ಏಳೋಂಗಿಲ್ಲ ಅಂತ ಸಂಕಲ್ಪ ಮಾಡ್ಕೊಂಡು ಕೂತಿರ್ತೀವಿ. ಒಂದು ಸರ್ತಿ ಸಾಮಾಯಿಕಂತ ಮಂಚದ ಮೇಲೆ ಕೂತ್ಕೊಂಡಿವಿ ಅಂತಂದ್ರೆ ನಾವು ಕೂಡ ನಾಳೆ ಬೆಳಗ್ಗೆ 8 ಗಂಟೆ ತನಕ, 7 ಗಂಟೆ ತನಕ, 7:45 ತನಕ, ಈಗ ಇಲ್ಲಿ ಸಮಯ 7:45 ಇದೆ, 7:45 ತನಕ ಗೇಟ್ಸ್ ಕೂಡ ತೆಗಿಯೋಂಗಿಲ್ಲ. ಅದು ಏನಾಗತ್ತೆ ಒಳಗಡೆ ಏನಾದ್ರೂ ಪರವಾಗಿಲ್ಲ. ಒಮ್ಮೆ ಗೇಟ್ ಲಾಕ್ ಮಾಡಿದ್ವಿ, ನಾಳೆ ಬೆಳಗ್ಗೆ ಈ ಸಮಯ ತನಕ ಗೇಟ್ ಓಪನ್ ಇಲ್ಲ ಅಂತ ಆ ರೂಮಲ್ಲಿನೇ ಏನಾದರೂ ಆಗಲಿ, ರೂಮ್ ಬಿಟ್ಟು ಹೊರಗಡೆ ಬರೋಂಗಿಲ್ಲ ಅಂತ ಸಂಕಲ್ಪ, ಸಣ್ಣ ಪುಟ್ಟ ಸಂಕಲ್ಪ, ವಿವಿಕ್ತ ಶಯಾಸನ ಸಂಕಲ್ಪ ನಾವು ಈ ಥರ ಮಾಡ್ತಿರ್ತೀವಿ ಅಂತ ತಿಳ್ಕೊಳ್ಬೇಕಿಲ್ಲಿ. ಪೂರ್ತಿ ದಿಗಂಬರ ಮುನಿಗಳದೇ ಅದು. ನೀವೇನು ಅನ್ಕೊಂಡಿರಾ? ನೀವು ಕೂಡ ಈ ಮಹಾವ್ರತಗಳನ್ನ ಸ್ವೀಕಾರ ಮಾಡ್ಕೊಳ್ಳಿ ಅಂತಗೋಸ್ಕರನೇ ಹೇಳ್ತಾರೆ ನಿಮಗೆ. ನೀವು ಮಾತಾಜಿ ಆಗ್ರಿ, ಸಾಕಲ್ಲ ಶ್ರಾವಕರ ಜೀವನ. ಇನ್ನ ಶ್ರಾವಿಕೆಯರ ಜೀವನ ಸಾಕಿನ್ನ ಎಷ್ಟು ಮಾಡಿದ್ರಿ?
ಇನ್ನದೆಲ್ಲ ಬಿಟ್ಟು ಮಹಾವ್ರತಿಗಳಾಗ್ರಿ, ಉಪಚಾರದಿಂದ ಮಹಾವ್ರತಿ ಆಗ್ರಿ, ಆರಿಕಾ ಮಾತಾಜಿಗಳಾಗ್ರಿ, ಮಾತಾಜಿ ಆಗಿ ಕೊನೆ ಸಲ್ಲೇಖನ ಮರಣ ಸಮಾಧಿ ಮರಣ ಮಾಡ್ಕೊಳ್ಳಿ ಅನ್ನೋಂಥ ಭಾವನೆಯಿಂದ ಹೇಳ್ತಾರೆ. ಮತ್ತು ಇದು ನಿಮಗೆ ಹೇಳೋದಂದ್ರೆ ಮುಖ್ಯವಾಗಿ ಮರಣಕಂಟಿಕ ನಾನು ನನ್ನ ಜೀವನದಲ್ಲಿ ಪ್ರಥಮ ಸಾರ್ತಿ ಓದ್ತಾ ಇರೋದು. ಮರಣಕಂಟಿಕ ನಾನು ಈ 13 ವರ್ಷದ ಕಾಲದಲ್ಲಿ ನಾನು ಪ್ರಥಮ ಸಾರ್ತಿ ಭಗವತಿ, ಇದಕ್ಕಿಂತ ದೊಡ್ಡ ಗ್ರಂಥ ಅದು ಭಗವತಿ ಆರಾಧನಾ ಅಂತ. ಆ ಭಗವತಿ ಆರಾಧನಾದ ಗ್ರಂಥದಿಂದಾನೇ ಇದನ್ನು ಬರೆದಿರೋದು. ಭಗವತಿ ಆರಾಧನಾ ಓದಿದ್ದೀವಿ, ಆದರೆ ಮರಣಕಂಟಿಕ ಓದಲಾಗಿದ್ದೀವಿ. ನಮಗೂ ಒಂದು ಸಂದರ್ಭ ಸಿಕ್ತು ಮರಣಕಂಟಿಕ ಓದುವಂಥದ್ದು. ಆದರೆ ಆಗಿಬಿಡ್ಲಿ ಆ ಕಡೆ ನಮ್ಮದು ಸಮಾಧಿ ಅಂತ ಒಳ್ಳೆ ರೀತಿಯಿಂದ ಮರಣಕಂಟಿಕ ಓದಬೇಕಂತ ಪ್ರಾರಂಭ ಮಾಡಿದ್ವಿ ಅಷ್ಟೇ. ಅರ್ಥ ಆಯ್ತು? ಇದು ವೀಕ್ಷಾಸ್ತ್ರದ ಅರ್ಥ ಆಯ್ತು. ಇನ್ನು ಕಾಯಕ್ಲೇಶದಲ್ಲಿ ಏನು ಹೇಳ್ತಾರ ಅಂತಂದ್ರೆ, ಇನ್ನೂ ಇಲ್ಲ ವೀಕ್ಷಾಸನ ಇನ್ನೂ ಇದೆ. नियम लेना और उस वस्ती में रहते हुए आगे दे दो। और अति के भाव होने की यह स्थान कष्टदायक है, मैंने व्यर्थ ही यहाँ का नियम लिया इत्यादि अनेक प्रकार भावನೆಗಳನ್ನ ಮಾಡೋದು ಇವೆಲ್ಲ ಏನದವ ಅತಿಚಾರಗಳದವ ಅಂತ ತಿಳ್ಕೊಳ್ಬೇಕು. ಕಾಯಕ್ಲೇಶ तप के अतिचार, कायक्लेश तपद अतिचार, अमुक आसन या अमुक प्रतिमा योग आदि का पहले नियम लेना, पुनः उसमें और अति भाव होना या उष्ण से पीड़ित होने पर शीतलता की इच्छा करना इत्यादि. ಇವೆಲ್ಲ ನಾನು ಆವಾಗ ಹೇಳಿದ್ರಿ. ಈ ರೀತಿ ಕೂತ್ಕೊಂಡಿದ್ದೀವಿ, ಇಲ್ಲಿ ಬಹಳ ಶೆಕೆ ಆಗ್ತಾ ಇದೆ, ಯಾಕೆ ಸುಮ್ಮನೆ ನಿಯಮ ಮಾಡ್ಕೊಂಡು ಕೂತ್ಕೊಂಡೆ, ನಾನು ಗಾಳಿ ಹೊರಗಡೆ ಕೂತ್ಕೊಳ್ಬೋದಿತ್ತಲ್ಲ, ಚೆನ್ನಾಗಿ ತಂಪು ಗಾಳಿ ಬರ್ತಾ ಇದೆ ಅಂತ ಅನ್ನೋಂಥ ಈ ಭಾವನೆಗಳನ್ನ ಮಾಡೋದು ಇದು ಕಾಯ ಕ್ಲೇಶ ತಪಗಳಲ್ಲಿ ಏನಾಗ್ತವ ಅತಿಚಾರಗಳು ಬರ್ತಾವ ಅಂತ ತಿಳ್ಕೊಳ್ಬೇಕಿಲ್ಲಿ ಇತ್ಯಾದಿ. ಪ್ರಾಯಶ್ಚಿತ ತಪಕ್ಕೆ ಅತಿಚಾರ, ಇನ್ನು ಪ್ರಾಯಶ್ಚಿತ ತಪ ಅಂತ ಬರುತ್ತೆ. ಈ ಪ್ರಾಯಶ್ಚಿತ ತಪದಲ್ಲಿ ಇರುವಂತ ಅತಿಚಾರಗಳು ಏನನ್ನಪ್ಪ ಅಂತಂದ್ರ ಅತಿಚಾರ ಆಲೋಚನಾ ಕರ್ನೆ ಮೇ ಆಗಮ ಮೇ ಕಹೆ ಗಯೆ ಆಕಂಪಿತ ಆದಿ ದೋಷ लगाना. ಆಲೋಚನಾ ಕರ್ನೆ ಮೇ ಆಗಮ ಮೇ ಕಹೆ ಗಯೆ, ಆಲೋಚನಾ ಮಾಡೋದಕ್ಕೋಸ್ಕರ ಆಗಮದಲ್ಲಿ ಹೇಳಿರುವಂತ ಆಕಂಪಿತ ಆದಿ ದೋಷ ಲಗಾನ. ಆಕಂಪಿತ ದೋಷ ಅಂದ್ರೆ ಏನ ಅಂತ ಬಂದಾಗ ಇಲ್ಲಿ ಹೇಳ್ತಾರ, ಆಕಂಪಿತ ಹೇಳುವಾಗ ಆಲೋಚನೆ ಮಾಡ್ಕೊಳ್ತಾ ಇದ್ದೀವಿ, ಆಲೋಚನೆ ಗುರುಗಳ ಮುಂದೆ ಪ್ರಾಯಶ್ಚಿತ್ತ ತಗೊಳ್ತಾ ಇದ್ದೀವಿ, ಪ್ರಾಯಶ್ಚಿತ್ತ ತಗೊಳ್ತಾ ಇರುವಾಗ ಆಲೋಚನೆ ಯಾವ ರೀತಿ ಮಾಡ್ಕೊಳ್ತಾ ಇದೀವಿ ಅಂತಂದ್ರ ಒಳಗಡೆ ನಮ್ಮಿಂದ ಏನೇನು ದೋಷಗಳಾಗಿದಾವ ಅವೆಲ್ಲಾ ದೋಷಗಳನ್ನ ಪ್ರಕಟ ಮಾಡೋದು ಇದು ಪ್ರಾಯಶ್ಚಿತ್ತ ಆಲೋಚನೆ ಅಂತ ಹೇಳ್ತಾರ. ಈ ಆಲೋಚನೆ ಮಾಡ್ಕೊಳ್ತಾ ಇರುವಾಗ ದೊಡ್ಡ ದೊಡ್ಡ ದೋಷಗಳನ್ನೆಲ್ಲ ಬಚ್ಚಿಟ್ಬಿಡೋದು, ಸಣ್ಣ ಸಣ್ಣ ದೋಷಗಳನ್ನಷ್ಟೇ ಹೇಳೋದು ಗುರುಗಳಿಗೆ. ಅಥವಾ ದೋಷದಲ್ಲಿ ಕೂಡ ಅದರಲ್ಲಿ ಸ್ಥಿತಿ ಇರ್ತಾವ, ದೋಷ ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅದನ್ನ ಪ್ರಮಾಣ ಕಡಿಮೆ ಮಾಡಿ ಹೇಳೋದು, ದೋಷ ಸ್ವಲ್ಪ ಪ್ರಾಯಶ್ಚಿತ್ತ ಸ್ವಲ್ಪ ಚಿಕ್ಕದು ಸಿಗಲಿ ನನಗೆ ಗುರುಗಳ ಕಡೆಯಿಂದ ಅನ್ನುವಂಥ ಅನೇಕ ಪ್ರಕಾರದಲ್ಲಿ ಜಾಸ್ತಿ ಕಡಿಮೆ ಮಾಡಿ ಹೇಳೋದು, ಜಾಸ್ತಿ ಕಡಿಮೆ ಪ್ರಾಯಶ್ಚಿತ್ತಗೋಸ್ಕರ ಆಸೆ ಇಟ್ಕೊಳ್ಳೋದು, ಇದು ಪ್ರಾಯಶ್ಚಿತ್ತ ತಪದಲ್ಲಿ ಅತಿಚಾರ. ಕೇಳ್ಕೊಂಡು ಅಲ್ಲಿ ಹೋಗೋಂಗಿಲ್ಲ ಇವರು, ನಿನಗೆ ಈ ದೋಷಕ್ಕೆ ಏನು ಪ್ರಾಯಶ್ಚಿತ್ತ ಕೊಟ್ಟಿದಾರ ಅಂತ ಇನ್ನೊಬ್ಬರ ಕಡೆ ಕೇಳ್ಕೊಳ್ಳೋದು ಮುನಿಗಳ ಹತ್ರ, ಮತ್ತು ಇವರು ಗುರುಗಳ ಹತ್ರ ಹೋಗೋಂಗಿಲ್ಲ. ಗುರುಗಳು ಅದನ್ನೇ ಕೊಟ್ಟರಲ್ಲ ಇವರಿಗೆ, ಅದೇ ಗುರುಗಳು ಈ ಮುನಿಗಳಿಗೆ ಈ ಪ್ರಾಯಶ್ಚಿತ್ತ ಕೊಟ್ಟಾರ, ನನ್ನಿಂದ ಅದೇ ದೋಷ ಆಗಿದೆ, ಇನ್ನು ನಾನು ಹೋಗಿಲ್ಲ ಅವ್ರ ಹತ್ರ ಏನು ಕೇಳೋದಿದೆ, ಅದೇ ಪ್ರಾಯಶ್ಚಿತ್ತ ನಾನು ಮಾಡ್ರೆ ಆಗತ್ತೆ ಅಂತ. ಇದು ಕೂಡ ಪ್ರಾಯಶ್ಚಿತ್ತದಲ್ಲಿ ಅತಿಚಾರ ಅಂತ ಹೇಳ್ತಾರ. ಅದು ದೋಷ ಅಲ್ಲಿ ಆ ಶಿಷ್ಯನ ಯೋಗ್ಯತೆಗೆ ಅನುಸಾರವಾಗಿ ಗುರುಗಳು ಪ್ರಾಯಶ್ಚಿತ್ತ ಕೊಟ್ಟಿದಾರ. ಇನ್ನು ಇವನ ಯೋಗ್ಯತೆ ಏನಿದೆ ಅಂತ ಅವ್ರ ಗುರುಗಳಿಗೆ ಗೊತ್ತಲ್ಲ, ಆ ಗುರುಗಳು ಆ ತಕ್ಕವಾಗಿ ಅವರಿಗೆ ಪ್ರಾಯಶ್ಚಿತ್ತ ಕೊಡ್ತಿರ್ತಾರೆ ಅಂತ ತಿಳ್ಕೊಳ್ಬೇಕಿಲ್ಲಿ. प्रतिक्रमण के अतिचार, इन प्रतिक्रमण का अतिचार ಹೇಳ್ತಾರೆ ಇಲ್ಲಿ. किए गए अपराधों के प्रति त्याग बुद्धि नहीं होना इत्यादि. ಮಾಡಿರುವಂತ ಅಪರಾಧಗಳ ಪ್ರತಿ ನಾವು ಏನೇನು ತಪ್ಪುಗಳು ಮಾಡಿದೀವಿ ಅಂತ ತಪ್ಪುಗಳು ನಮಗೆ ಗೊತ್ತಾಗಿದೆ, ನಾನು ಏನು ತಪ್ಪು ಮಾಡಿದೆ, ಯಾವ ರೀತಿ ಮಾಡಿದೆ, ಏನಕ್ಕೆ ಮಾಡಿದೆ ಅಂತ ತಪ್ಪುಗಳ ಬಗ್ಗೆ ನಿಮಗೆ ಅರಿವಾದಾಗ ಆ ತಪ್ಪುಗಳನ್ನ ತ್ಯಾಗ ಮಾಡುವಂತ ಬುದ್ಧಿ ನಿಮಗೆ ಬರ್ತಿಲ್ಲ. ಇನ್ನು ಆ ತಪ್ಪು ನನ್ನ ಜೀವನದಲ್ಲಿ ಮತ್ತೆ ಮಾಡಲೇಬಾರ್ದು ಅನ್ನುವಂಥ ಬುದ್ಧಿ ನಿಮಗೆ ಬರ್ತಿಲ್ಲ. ಮತ್ತೆ ಅದೇ ತಪ್ಪು ಇದು ಪ್ರತಿಕ್ರಮಣದಲ್ಲಿ ಅತಿಚಾರಗಳಂತ ಹೇಳ್ತಾರ. ಈ ಪ್ರಕಾರ ಐಸೇ ಹಿ ವಿನಯ ತಪ ಆದಿ ಮೇ ಅತಿಚಾರ ಹೋತೆ ಹೇ. ಮತ್ತೆ ಇದೇ ರೀತಿ ವಿನಯ ತಪ ಆದಿಗಳಲ್ಲೆಲ್ಲ
ಈ ಪ್ರಕಾರ ತಪ್ಪುಗಳ ಅತಿಚಾರಗಳು ಬರ್ತಾವ ಅಂತ ತಿಳ್ಕೊಳ್ಬೇಕು. ಉನೇ ಆಗಮಸೆ ಜಾನ್ ಲೇನಾ ಚಾಹಿಯೆ, ಅದನ್ನೆಲ್ಲ ಆಗಮದಿಂದ ನೀವು ತಿಳ್ಕೊಳ್ಬೇಕಾಗುತ್ತದೆ ಅಂತ ಹೇಳ್ತಾರೆ ಇಲ್ಲಿ. ಈ ಪ್ರಕಾರ ಇಲ್ಲಿ ನಮಗೆ ಹೇಳ್ತಿದಾರ, क्षपक मुनि यह आचार्य विश्वस्त है, शिष्य के दोषों को अन्य को नहीं कहता, ऐसा विश्वास करता है. यदि ऐसा विश्वास पात्र आचार्य क्षपक के आलोचित दोषों को अन्य जनों के समक्ष कहता है तो वह आचार्य जिन धर्म विहीन है. ಇಲ್ಲಿ ಶಪಕರು ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಮ ಮೊದಲು ಆ ಶಪಕ್ ಮುನಿಗಳು ಆಚಾರ್ಯರ ಮೇಲೆ ವಿಶ್ವಾಸ ಇಡ್ತಾರೆ, ವಿಶ್ವಸ್ತ ಹೇ, ಅವ್ರು ವಿಶ್ವಾಸಿ ಇದಾರ ಅಂತ ತಿಳ್ಕೊಂಡು ಶಿಷ್ಯಕ್ಕೆ ದೋಷೋಂಕೋ ಅನ್ಯಕೋ ನಹಿ ಕಹತೆ ಹೇ, ಶಿಷ್ಯರ ದೋಷಗಳನ್ನ ಅನ್ಯ ಬೇರೆಯವರ ಮುಂದೆ ಹೇಳೋಂಗಿಲ್ಲ. ಅವರು ಐಸಾ ವಿಶ್ವಾಸ ಕರ್ತಾ, ಈ ರೀತಿ ವಿಶ್ವಾಸ ಮಾಡಿಕೊಂಡು, ಯದಿ ಐಸಾ ವಿಶ್ವಾಸ ಪಾತ್ರ ಆಚಾರ್ಯ ಶಪಕಕ್ಕೆ, ಈ ರೀತಿ ವಿಶ್ವಾಸ ಪಾತ್ರ ಆಚಾರ್ಯರು ಶಪಕಕ್ಕೆ ಆಲೋಚಿತ ದೋಷೋಂಕೋ, ಆ ಶಪಕ ಹೇಳಿರುವಂತ ಆಲೋಚನೆ ಮಾಡಿರುವಂತ ಆ ದೋಷಗಳನ್ನ ಅನ್ಯ ಜನೋಕೆ ಸಮಕ್ಷ ಕಹತಾ ಹೇ, ಅನ್ಯ ಜನರ ಮುಂದೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಆಚಾರ್ಯರು ಜಿನ ಧರ್ಮ ವಿಹೀನ ಹೇ, ಅವ್ರು ಏನಿದಾರಲ್ಲಿ ಜಿನ ಧರ್ಮದಿಂದ ವಿಹೀನರಾಗಿದ್ದಾರೆ, ಅವ್ರ ಹತ್ರ ಜಿನ ಧರ್ಮನೇ ಇಲ್ಲ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರ. ಕ್ಯೋಂಕಿ ಶಪಕ ಕೆ ದೋಷೋं का प्रकट करना जैन धर्म से बाह्य है, निषिದ್ಧ है ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರಲ್ಲಿ. ಶಪಕರು ನಿಮ್ಮಲ್ಲಿ ಎಷ್ಟು ನಂಬಿಕೆ ಇಟ್ಟಿರ್ತಾರ, ಎಷ್ಟು ವಿಶ್ವಾಸ ಇಟ್ಟಿರ್ತಾರೆ, ಎಷ್ಟು ಶ್ರದ್ಧೆ ಇಟ್ಟಿರ್ತಾರ, ಆ ಶ್ರದ್ಧೆಯಿಂದ ತನ್ನಲ್ಲಿ ಆಗಿರುವಂತ ಜೀವನದಲ್ಲಿ ಆಗಿರುವಂತ ಎಲ್ಲಾ ದೋಷಗಳನ್ನ ನಿಮ್ಮ ಮುಂದೆ ಅವರು ಪ್ರಕಟ ಮಾಡಿರ್ತಾರ. ಆ ದೋಷಗಳನ್ನ ನೀವು ಇನ್ನೊಬ್ರು ಮುಂದೆ ಪ್ರಕಟ ಮಾಡಿದಾಗ ಅಲ್ಲಿ ವಿಶ್ವಾಸದ ಏನಾಯ್ತಲ್ಲಿ ಘಾತ ಆಯ್ತು. ವಿಶ್ವಾಸದ ಘಾತ ಆಯ್ತು ಅಂದ್ರೆ ನಿಮ್ ಸಮ್ಯಕ್ ದರ್ಶನ ಏನಾಯ್ತಲ್ಲಿ ಘಾತ ಆಯ್ತು. ನಿಮ್ ಸಮ್ಯಕ್ ದರ್ಶನ ಘಾತ ಆಯ್ತು ಅಂದ್ರೆ ಅದರ ಅರ್ಥ ಏನು, ನೀವು ಮಿಥ್ಯಾ ದೃಷ್ಟಿಗಳ ಆದ್ರಿ, ನೀವು ಜಿನ ಧರ್ಮದಿಂದ ವಿಹೀನರಾದ್ರಿ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೆ ಇನ್ನೊಬ್ಬರ ದೋಷಗಳನ್ನ ಇನ್ನೊಬ್ಬರ ಮುಂದೆ ಯಾವತ್ತೂ ಹೇಳಲೇಬಾರದು. ಇನ್ನೊಬ್ಬರು ತಪ್ಪು ಮಾಡಿರುವಂತ ತಪ್ಪು ನಾವು ಕಣ್ಣಿಂದ ನೋಡಿದ್ರೂ ಸಹ ಇನ್ನೊಬ್ಬರ ಮುಂದೆ ಹೇಳಲೇಬಾರದು. ಮತ್ತು ಹಾಗೇನಾದ್ರೂ ನಾವು ಇನ್ನೊಬ್ಬರ ಮುಂದೆ ಇನ್ನೊಬ್ಬರ ತಪ್ಪುಗಳನ್ನ ಹೇಳ್ತಾ ಇದ್ದೀವಿ, ಈಗ ತಿಳ್ಕೊಳ್ಳಿ ನನ್ನಿಂದ ಏನಾದರೂ ಒಂದು ತಪ್ಪಾಗಿದೆ, ನಾನು ಹೋಗಿ ನಾನು ಗುರುಗಳ ಮುಂದೆ ಹೇಳ್ಕೊಂಡೆ, ಚಂದ್ರಪ್ರಭು ಸಾಗರ್ ಮಹಾರಾಜರ ಹತ್ರ ಹೇಳ್ಕೊಂಡೆ, ಮಹಾರಾಜರ ನನ್ನಿಂದ ಈ ತಪ್ಪಾಗಿದೆ, ನಂಗೆ ಈ ತಪ್ಪಿಗೆ ಪ್ರಾಯಶ್ಚಿತ್ ಕೊಡಿ ಅಂತ ಪ್ರಾಯಶ್ಚಿತ್ ತಗೊಂಡು ನಂದು ನಾನು ಬಂದೆ, ನನ್ನ ಪ್ರಾಯಶ್ಚಿತ್ ನಾನು ಅನುಭವಿಸ್ತಾ ಇದ್ದೀನಿ, ನಾನು ಶುದ್ಧ ಆದೆ. ಆದ್ರೆ ಆ ಗುರುಗಳು ಇನ್ನೊಬ್ಬರ ಮುಂದೆ ಆ ದೋಷಗಳನ್ನ ಪ್ರಕಟ ಮಾಡಿದ್ರ ಅಂತಂದ್ರೆ ಆ ಗುರುಗಳು ಗುರು ಅಲ್ಲ, ಅವರು ಜಿನ ಧರ್ಮದಿಂದ ರಹಿತರಿದಾರ, ಅಜೇನ್ರಿದಾರ ಅಂತ ತಿಳ್ಕೊಳ್ಬೇಕು. ಸಾಮಾನ್ಯ ಶಬ್ದದಲ್ಲಿ ಅವರು ಯಾರು ಅಜೇನ್ರಿದಾರ ಅಂತ ತಿಳ್ಕೊಳ್ಬೇಕು ಸಾಮಾನ್ಯ ಶಬ್ದದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಯಾರು ಅವರು ಶಪಕರ, ಶಪಕರಿಗೆ ಗೊತ್ತಿಲ್ಲ ಅವ್ರು ಇನ್ನೊಬ್ಬರ ಮುಂದೆ ಹೇಳಿದಾರ ಇಲ್ಲ ಅಂತ. ಹಂಗೇನಾದ್ರೂ ಗೊತ್ತಾದ್ರೆ ಅವ್ರು ಬಿಟ್ಟು ಹೋಗಬಹುದು ಬೇರೆ ಕಡೆ. ಆದರೆ ಗೊತ್ತಿಲ್ಲದಾಗ ಅವ್ರು ಏನೇನೋ ಮಾಡಿದಾರೆ ತಪ್ಪುಗಳು, ಅವ್ರವ್ರ ಪ್ರಾಯಶ್ಚಿತ, ಅವ್ರವ್ರ ದಂಡ, ಅವ್ರ ಕರ್ಮ, ಅವ್ರವ್ರ ಜೊತೆಗೆ ಅವ್ರ ತಿಳ್ಕೊಳ್ಬೇಕಿಲ್ಲಿ. ಈ ಪ್ರಕಾರ ಇಲ್ಲಿ ತಿಳ್ಕೊಳ್ಬೇಕು. ಅರ್ಥ ಆಯ್ತಿದು. शपक के गुप्त दोषों का प्रकाशन करने वाले पापकारी उस आचार्य ने, ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಇಲ್ಲಿ, ಶಪಕಕ್ಕೆ ಗುಪ್ತ ದೋಷೋಂಕೋ, ಶಪಕರ ಆ ಗುಪ್ತವಾದ ದೋಷಗಳನ್ನ ಪ್ರಕಾಶನ ಕರ್ನೆ ವಾಲೆ, ಪ್ರಕಾಶನ ಮಾಡುವಂತಹ ಪಾಪಕಾರಿ ಉಸ್ ಆಚಾರ್ಯನೇ, ಆ ಪಾಪಕಾರಿ ಪಾಪದ ಕ್ರಿಯೆ ಮಾಡುವಂತಹ ಆ ಆಚಾರ್ಯರಿಗೆ ಚಾರ ಆರಾಧನಾ ನಷ್ಟ ಕರ್ದಿ ಹೇ, 4 ಪ್ರಕಾರದ ಆರಾಧನೆಗಳನ್ನ ಏನ್ ಮಾಡಿದ್ರು ಅವರು ನಷ್ಟ ಮಾಡಿದ್ರು. ದಿ ಐಸಾ ಸಮಜನಾ ಚಾಹಿಯೇ, ಈ ರೀತಿ ನಾವಿಲ್ಲಿ ತಿಳ್ಕೊಳ್ಬೇಕು. ಅವ್ರ ಹತ್ರ ಸಮ್ಯಕ್ ದರ್ಶನನೂ ಇಲ್ಲ, ಸಮ್ಯಕ್ ಜ್ಞಾನನೂ ಇಲ್ಲ, ಸಮ್ಯಕ್ ಚಾರಿತ್ರನೂ ಇಲ್ಲ, ಮತ್ತು ಸಮ್ಯಕ್ ತಪ ಸಹ ಇಲ್ಲ ಅಂತ ತಿಳ್ಕೊಳ್ಬೇಕು. ಇತ್ನಾ ಹಿ ನಹಿ, ಇಷ್ಟೇ ಅಲ್ಲ, ಮತ್ತೆ ಇತ್ನಾ ಹಿ ನಹಿ ಉಸ್ನೆ ಶಪಕ ಸಾಧು ಕಾ ತ್ಯಾಗ ಕಿಯಾ ಹೇ. ಅಲ್ಲಿ ಏನ್ ಮಾಡಿದ್ರಕ್ಕ ಅವರು ಶಪಕ ತ್ಯಾಗ, ನಿಮ್ ಪ್ರಶ್ನೆ ಬಂತು ನೋಡ್ರಿ ಇಲ್ಲಿಗ. ಆ ಶಪಕ ಸಾಧು ಇರ್ತಾರಲ್ಲ, ಸಾಧುಗಳನ್ನ ಅವ್ರು ಏನ್ ಮಾಡಿದ್ರು ತ್ಯಾಗ ಮಾಡಿದ್ರು ಅಂತ ತಿಳ್ಕೊಳ್ಬೇಕು. ಸಂಘ ಕಾ ತ್ಯಾಗ ಕಿಯಾ ಹೇ, ಸಂಘದ ಸಹ ಅವ್ರು ಏನ್ ಮಾಡಿದ್ರು ತ್ಯಾಗ ಮಾಡಿದ್ರು ಅಂತ ತಿಳ್ಕೊಳ್ಬೇಕು. ಅಪನೆ ಆತ್ಮ ಕಾ ಭಿ ತ್ಯಾಗ ಕಿಯಾ ಹೇ, ಅದ್ರ ಜೊತೆಗೆ ಏನ್ ಮಾಡಿದ್ರು ತನ್ನ ಆತ್ಮನನ್ನು ಕೂಡ ಅವ್ರು ಏನ್ ಮಾಡಿದ್ರು ತ್ಯಾಗ ಮಾಡ್ಕೊಂಡ್ಬಿಟ್ರು. ಕರ್ದಿಯಾ ಅವ್ರ ಮಿಥ್ಯಾತ್ವ ಕಿ ಆರಾಧನಾ ಕಿ ಐಸಾ ಸಮಜನಾ ಚಾಹಿಯೇ, ಮತ್ತೇನು ಮಾಡಿದ್ರು ಅವರು ಮಿಥ್ಯಾತ್ವದ ಆರಾಧನೆ ಮಾಡಿಕೊಂಡಿದ್ದಾರೆ ಅಂತ ನಾವು ಈ ರೀತಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ನೋಡ್ರಿ ಎಷ್ಟು ಕಠಿಣ ಇದೆ ಇದು. ಗುಟ್ಟು ಗುಟ್ಟಾಗೇ ಇರಬೇಕದು. ಗುಟ್ಟು ಯಾವತ್ತೂ ರಟ್ಟಾಗಬಾರದು. ಗುಟ್ಟು ರಟ್ಟಾದ್ರೆ
ಶ್ರಾವಕರಿಗೆ ಹೇಳಿದಾದ್ರೆ ಇಲ್ಲಿ ಶ್ರಾವಕರು ಮಾಡಲ್ಲ, ಏನು ಮಾಡೋದು? ತನ್ನ ಗುಣಗಳನ್ನು ಪ್ರಶಂಸೆ ಮಾಡ್ಕೊಳ್ಳೋದು, ಧರ್ಮೀಯ ಅವಗುಣಗಳನ್ನು ಪ್ರಚಾರ ಮಾಡೋದನ್ನು ಶ್ರಾವಕರಿಗೆ ನಿಯಮ ಇರಬೇಕಾದ್ರೆ ಇನ್ನು ಮುನಿಗಳಿಗೆ ಎಷ್ಟಿರ್ಬೋದು? ಸಮ್ಯಕ್ತದ ಗುಣಗಳಲ್ಲಿ ಇವು ಬರ್ತಾವ. ಉಪಗುಹನ ಅಂತ ಹೇಳ್ತಾರೆ ಅದಕ್ಕೆ. ಯಾರಾದರೂ ಒಬ್ಬ ಧರ್ಮಾತ್ಮನಿಂದ ತಪ್ಪಾಗಿದೆ, ಆ ತಪ್ಪುಗಳನ್ನು ನೀವು ಪ್ರಕಟ ಮಾಡಕ್ಕೆ ಹೋಗಬೇಡ್ರಿ. ಅದನ್ನೇನು ಮಾಡಿ ಬಚ್ಚಿಡ್ಲಿಕ್ಕೆ ಹೇಳಿದಾರ. ಆ ತಪ್ಪುಗಳನ್ನು ನೋಡಲ್ದಂಗೆ ಎದ್ದು ಬಿಡಿ ಅಂತ ಹೇಳಿದಾರ. ನಿಮಗೆ ಗೊತ್ತಾಗಿದೆ ಆ ತಪ್ಪು ಮಾಡ್ತಿದಾರಂತ, ಆ ಧರ್ಮಾತ್ಮನಿಗೆ ನೀವೇನು ಮಾಡಿ ಅಂತಂದ್ರೆ ಸ್ಥಿತೀಕರಣ ಮಾಡಕ್ಕೆ ಹೇಳಿದ್ರು. ಅವ್ರನ್ನ ಕರೆದು ಅವ್ರಿಗೆ ಬುದ್ಧಿ ಹೇಳಿ, ತಿಳಿಸಿ ಹೇಳಿ, ಅವ್ರನ್ನ ಮತ್ತೆ ಸ್ಥಿರ ಮಾಡಕ್ಕೆ ಪ್ರಯತ್ನ ಪಡಿ. ಅದನ್ನು ನೀವು ಹೊರಗಡೆ ಹೋಗಿ ಪ್ರಚಾರ ಮಾಡ್ಕೊಂತ ಕೂತ್ರ ಅಂತಂದರೆ ನಿಮಗೂ ದೋಷ ಇದೆ ಅಂತ ಹೇಳಿದಾರೆ. ಇಲ್ಲಿ ನಿಮ್ಮ ಸಮ್ಯಕ್ ದರ್ಶನ ನಷ್ಟ ಆಗತ್ತೆ ಅಂತ ಶ್ರಾವಕರಿಗೆ ಹೇಳುವಾಗ ದಿಗಂಬರ ಮುನಿಗಳಿಗೆ ಯಾವ ರೀತಿ ಹೇಳಿರ್ಬೋದು ಹೇಳ್ರಿ. ಅದಕ್ಕೆ ಹೇಳಿದ್ರಲ್ಲಿ ಆತ್ಮನೇ ತ್ಯಾಗ ಮಾಡಿಬಿಟ್ರು ಅವ್ರಂತ. ಕ್ಷಪಕನ ತ್ಯಾಗ ಮಾಡೋದು ಅಥವಾ ಆ ಸಂಘ ತ್ಯಾಗ ಮಾಡೋದು ದೊಡ್ಡದಾಗದಲ್ಲ, ತನ್ನ ಆತ್ಮನನ್ನೇ ತ್ಯಾಗ ಮಾಡ್ಕೊಂಡ್ಬಿಟ್ರು ಅವರು ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ. ಈ ಪ್ರಕಾರ ಶಪಕಕ್ಕೆ ಆಲೋಚಿತ ದೋಷ ಪ್ರಕಟ ಕರ್ನಾ ಯೋಗ್ಯ ನಹಿ ಹೇ. ಶಪಕರು ಆಲೋಚನೆ ಮಾಡಿರುವಂತ ಆ ದೋಷಗಳನ್ನ ಪ್ರಕಟ ಮಾಡೋದು ಉಚಿತ ಅಲ್ಲ. यदि प्रकट करेगा तो उसने शपक का उसी समय त्याग किया है ऐसा समझना चाहिए. ಅವರೆಲ್ಲದರ ಪ್ರಕಟ ಮಾಡಿದ್ರ ಅಂತಂದ್ರೆ ಅವರು ಅದೇ ಸಮಯದಲ್ಲಿ ಆ ಶಪಕನನ್ನು ತ್ಯಾಗ ಮಾಡಿದ್ರ ಅಂತ ತಿಳ್ಕೊಳ್ಬೇಕು. क्योंकि अपने दोष जन जन के प्रत्यक्ष हुए हैं, यह देखकर शपक भय एवं लज्जा से अपना घात कर सकता है. ನೋಡ್ರಿ ಕೈಲೇನು ಹೇಳಿದ್ರು, ಶಪಕನಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ನಾನು ಮಾಡಿರುವಂಥ ದೋಷಗಳನ್ನು ನಾನು ಆ ಆಚಾರ್ಯರ ಮುಂದೆ ಹೇಳಿದೆ, ಆಲೋಚನೆ ಮಾಡಿಕೊಂಡೆ. ಆ ಆಚಾರ್ಯರು ಎಲ್ಲರ ಮುಂದೆ ಹೇಳಿರೋ ಉದ್ದೇಶದಿಂದ ನಂದೇನಾಗತ್ತೆ ಇಲ್ಲಿ ನಾಚಿಕೆ ಅಂದ್ರೆ ಲಜ್ಜೆದಿಂದ ಅಥವಾ ಭಯದಿಂದ ಆ ಶಪಕ ತನ್ನ ಘಾತ ಕೂಡ ಮಾಡ್ಕೊಳ್ಬಹುದು, ಆತ್ಮಹತ್ಯೆ ಮಾಡ್ಕೊಳ್ಬಹುದು ಅಂತ ಕೂಡ ಹೇಳ್ತಾರೆ ಇಲ್ಲಿ. ಈ ಪ್ರಕಾರ कर सकता है. ಅಥವಾ ರತ್ನತ್ರಯ ಧರ್ಮ ಕೋ छोड़ देगा, ಅಥವಾ ರತ್ನತ್ರಯ ಧರ್ಮವನ್ನೇ ಆ ಶಪಕರು ಬಿಟ್ಟು ಹೋಗ್ಬಿಡ್ಬೋದು. ಕ್ರೋಧಿತ ಹೋಕರ್ ಸಂಘ ಕಾ ತ್ಯಾಗ ಕರ್ ಬಹಾರ್ ಭಾಗ ಜಾಯೇಗಾ. ಮತ್ತೆ ಹೇಳ್ತಾರೆ ಇಲ್ಲಿ ಕ್ರೋಧಿತರಾಗಿ ಸಂಘ ಕಾ ತ್ಯಾಗ ಕರ್ ಬಾಹರ್ ಸಂಘ ಅಂದ್ರೆ ಸಂಘವನ್ನು ಬಿಟ್ಟು ಬೇರೆ ಕಡೆ ಹೊಟ್ಟು ಹೋಗಿಬಿಡಬಹುದು. और संघ नायक की निंदा करेगा, संघ नायकರದ್ದು ಏನು ಮಾಡಬಹುದು, निंदे ಮಾಡಬಹುದು. अतः शपक के दोषों को प्रकट करने वालों को शपक त्याग, संघ त्याग, मिथ्यात्व की आराधना आदि रूप दोष उपस्थित होते हैं. ಈ ಪ್ರಕಾರ ಎಲ್ಲಾ ಪ್ರಕಾರ ದೋಷಗಳು ಇಲ್ಲಿ ಉಪಸ್ಥಿತ ನಿರ್ಯಾಪಕಾಚಾರ್ಯರಿಗೆ ಆಗ್ತಾ ಇರ್ತವ ಅಂತ ತಿಳ್ಕೊಳ್ಬೇಕು. ವಿಶ್ವಾಸ ಬಹಳ ಮುಖ್ಯ ಇದೆ ನೋಡ್ರಿ. ಇಲ್ಲಿ ಈ ಸಂಸಾರ ಎದರ ಮೇಲೆ ನಿಂತಿದೆ ಅಂತಂದ್ರೆ ವಿಶ್ವಾಸದ ಮೇಲೆ. ಸಂಸಾರ ಎದರ ಮೇಲೆ ನಿಂತ್ಕೊಂಡಿದೆ, ಇದು ವಿಶ್ವಾಸದ ಮೇಲೆ ನಿಂತ್ಕೊಂಡಿದೆ. ಸಂಸಾರ ನಡೀತಾ ಇದೆ ಎದರ ಮೇಲೆ ಅಂತಂದ್ರೆ ವಿಶ್ವಾಸದ ಮೇಲೆ ನಡೀತಾ ಇದೆ. ಸಂಸಾರ ಯಾರಿಂದ ನಡೀತಾ ಇಲ್ಲ, ಯಾರು ಬ್ರಹ್ಮ ಜನ್ಮ ಕೊಟ್ಟಿಲ್ಲ, ಯಾರು ವಿಷ್ಣು ಪಾಲನೆ ಮಾಡ್ತಾ ಇಲ್ಲ, ಯಾರು ಮಹೇಶ್ವರ ಇದನ್ನು ಹಾಳು ಮಾಡ್ತಾ ಇಲ್ಲ, ಅಥವಾ ನಾವ್ಯಾರು ನಡೆಸ್ತಾ ಇಲ್ಲ. ಈ ಸಂಸಾರ ನಡೀತಾ ಇರೋದು ಅದರ ಮೇಲೆ ಮೇಡಮ್, ವಿಶ್ವಾಸದ ಮೇಲೆ. ವಿಶ್ವಾಸ ಇದೆ ಅಂತಂದ್ರೆ ಸಂಸಾರದಲ್ಲಿ ಒಂದು ಏನಾದರೂ ಒಂದು ನಿಮಗೆ ಸ್ಥಾನಮಾನ ಇದೆ. ವಿಶ್ವಾಸ ಇಲ್ಲಾಗಿದ್ರೆ, ವಿಶ್ವಾಸ ಪಾತ್ರ ಇಲ್ಲಾಗಿದ್ರೆ ನಿಮಗೆ ನಾಯಿ ಸಹ ಮೂಷಿ ನೋಡಲ್ಲ ಅಂತ ಹೇಳ್ತಾರೆ ಸಾಮಾನ್ಯ ಶಬ್ದದಲ್ಲಿ. ಇಲ್ಲೆಲ್ಲ ಈ ಪ್ರಕಾರ ಹಿಂದಿದಲ್ಲಿ ಒಂದು ಶಬ್ದ ಇದೆ, ಉಮ್ಮೀದ್ ಸೆ ದುನಿಯಾ ಕಾಯಂ ರಹತಾ ಹೈ ಅಂತ ಹೇಳ್ತಾರೆ. ಉಮ್ಮೀದ್ ಅಂದ್ರೆ ವಿಶ್ವಾಸ. ಈ ವಿಶ್ವಾಸ ಇದೆ ಅಂತಂದ್ರೆ ಈ ಜಗತ್ತಿದೆ, ವಿಶ್ವಾಸ ಇಲ್ಲದ್ರೆ ಈ ಜಗತ್ತೇ. ಷಷ್ಠಮ ಕಾಲದ ಪ್ರವೃತ್ತಿನ ಆ ರೀತಿ ಹೇಳ್ಯಾರ ನೋಡ್ರಿ. ಷಷ್ಠಮ ಕಾಲದ ಪ್ರವೃತ್ತಿನೇ ಆ ರೀತಿ ಹೇಳ್ಯಾರ. ಅದಕ್ಕೆ ಷಷ್ಠಮ ಕಾಲದ ಕೊನೆ ಸಮಯದಲ್ಲಿ ಎಲ್ಲ ಜಗತ್ತಿನಲ್ಲಿರುವಂತಹ ಸಮಸ್ತ ಚರ ಆಚಾರ ವಸ್ತುಗಳೆಲ್ಲ ಎಲ್ಲ ಏನಾಗ್ತಾವ, ನಾಶ ಆಗಿ ಹೋಗ್ಬಿಡ್ತಾವ ಅಂತ ಹೇಳ್ತಾರೆ. ವಿಶ್ವಾಸನ ಮುಗಿದು ಹೋಗಿತ್ತು ಅಲ್ಲಿ. ಅಲ್ರಿ ಅಮ್ಮ, ವಿಶ್ವಾಸ ಹೆಂಗೆ ಮುಗಿತಂತಂದ್ರ ಆ ಜೀವ ಆ ತಾಯಿ ಮೇಲೆ ವಿಶ್ವಾಸ ಇಟ್ಟುಕೊಂಡು ತಾಯಿ ಗರ್ಭದಲ್ಲಿ ಬರುತ್ತೆ. ಅದು ಆ ಜೀವ ಆ ತಾಯಿ ಮೇಲೆ ವಿಶ್ವಾಸ ನಂಬಿಕೆ ಇಟ್ಕೊಂಡು ತಾಯಿ ಗರ್ಭದಲ್ಲಿ ಬರುತ್ತೆ. ಆ ತಾಯಿ ಆ ಮಗುವಿಗೆ ಜನ್ಮ ಕೊಟ್ಟು ಆ ಮಗುವನ್ನೇ ಹರಿದು ತಿಂತಾಳ ಅವಳು. ತಾಯಿ ಆ ತನ್ನ ಮಗುವನ್ನೇ ಹಸಿ ಮಾಂಸ ನವಜಾತ ಬಾಲಕ ಜೀವಂತ ಬಾಲಕನನ್ನು ಹರಿದು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳ. ಅಂಥ ಪ್ರವೃತ್ತಿ ಷಷ್ಠಮ ಕಾಲದಲ್ಲಿ, 6ನೇ ಕಾಲದಲ್ಲಿ, ಬರೋ ಕಾಲದಲ್ಲಿ ವಿಶ್ವಾಸನೇ ಇಲ್ಲ ಅಲ್ಲಿ. ಯಾರಿಗ್ಯಾರು ಇಲ್ಲ ಅಲ್ಲಿ, ಯಾರು ಸಗೆ ಸಂಬಂಧಿ ಎಂಥ ಸಂಬಂಧಗಳೂ ಇಲ್ಲ.
ಅಂಥ ಪ್ರವೃತ್ತಿ ಆ ಷಷ್ಟಮ ಕಾಲದಲ್ಲಿದೆ. ಆ ಷಷ್ಟಮ ಕಾಲದಲ್ಲಿ ಆ ಪ್ರವೃತ್ತಿ ಬಂದಾಗಲೇ ಅದನ್ನೆಲ್ಲ ನಾಶ ಮಾಡೋದು, ತೊಳೆದು ಕ್ಲೀನ್ ಮಾಡೋದಕ್ಕೋಸ್ಕರ ಆ ಸೃಷ್ಟಿನೇ ಸಂಪೂರ್ಣ ಎಲ್ಲ ಸೃಷ್ಟಿ ನಾಶ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಈ ಪ್ರಕಾರ ನಾವಿಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಅರ್ಥ ಆಯ್ತಿರಿ ಇದು? ಇಲ್ಲಿವರೆಗೆ 507ನೇ ನಂಬರ್ ಸೂತ್ರ ತನಕ ಚರ್ಚೆ ಆಯಿತು. ಇನ್ನು 508ನೇ ನಂಬರ್ ಸೂತ್ರ ಚರ್ಚೆ ನಾಳೆ ನೋಡೋಣ. ಆದರೆ ನಾವಿದ್ದರೆ ಎಲ್ಲರೂ ಹೋಗಿಬಿಟ್ಟಿವಿ ಅಂತಂದ್ರೆ ಇಲ್ಲ, ಬೆಳಗ್ಗೆಲ್ಲ ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸಾತ್ಮೋಪಲಬ್ಧಿ ಶಿವಸೌಖ್ಯ ಸಿದ್ಧಿ ಚಿಂತಾಮಣಿಂ ಚಿಂತಿತ ವಸ್ತು ದಾನೆ ತ್ವಾಮಂದ್ಯಮಾನಸ್ಯ ಮಮಸ್ತು ದೇವಿ ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರಿಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸೌವಸಾಹುನಂ. ಜಯ बोलो द्वादशांग जिनवानी माता की जय.